विलसन्मध्यां कुणत्कङ्कणां शम्भोद्यैः परिसेवितां सुवसनां जाम्बूनदालङ्कृताम् अम्बां तां प्रणतोऽस्मि कृष्णरमणीं लम्बालकां रुक्मिणीम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् विमलसकलगात्रं शुद्धकैवल्यपात्रम् शुभगुणगणसान्द्रं भूमिभूषामणीन्द्रं विदितसकलशास्त्रं साधुचित्तं यतीन्द्रं तुरगवदनभाजं नौमि सद्वादिराजं श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ते गुरून् मम। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಮಂಗಲಕರವಾದ ಚತುರ್ಥಿ, ಭಾದ್ರಪದ ಶುಕ್ಲಪಕ್ಷ ಚತುರ್ಥಿ, ವಿಶೇಷವಾಗಿ ವಿಘ್ನ ವಿನಾಯಕನಾದ ಗಣಪತಿಯನ್ನು ಆರಾಧನೆ ಮಾಡುವಂತಹ ಒಂದು ಪರ್ವಕಾಲ. ಈ ಗಣಪತಿಯ ಆರಾಧನೆ ಕುರಿತಾಗಿ ಸ್ಕಂದ ಪುರಾಣದಲ್ಲಿ ಬಂದಿರುವಂತಹ ಒಂದು ಘಟನೆ, ನಂದಿಕೇಶ್ವರನಿಗೂ ಸಂವಾದ ಆಗಿರುವಂತಹದ್ದು. ನಂದಿಕೇಶ್ವರ ಹೇಳ್ತಾ ಇದ್ದಾನೆ ಸನತ್ಕುಮಾರ ಮುನಿಗಳನ್ನು ಕುರಿತು, ಶೃಣು ಏಕಾಗ್ರತಃ ಚಿತ್ತಸ್ಸನ್ ವ್ರತಂ ಗಣೇಶ್ವರಂ ಮಹದ ಚತುರ್ಥ್ಯಾಂ ಶುಕ್ಲಪಕ್ಷೇತು ಸದಾ ಕಾಯಂ ಪ್ರಯತ್ನತಃ ಅಂತ ನಂದಿಕೇಶ್ವರ ಸನತ್ಕುಮಾರ ಮುನಿಗಳಿಗೆ ಹೀಗೆ ಉಪದೇಶವನ್ನು ಮಾಡ್ತಾ ಇದ್ದಾನಲ್ಲಿ. ಶ್ರೇಷ್ಠವಾಗಿರತಕ್ಕಂತಹ ವ್ರತ, ಗಣಪತಿಗೆ ಸಂಬಂಧಿಸಿದಂತಹ ವ್ರತ, ಅದು ಗಾಣಪತ್ಯ ವ್ರತ ಎಂಬುದಾಗಿ ಕರೆಯುವಂತಹದ್ದು. ಗಣಪತಿಗೆ ಸಂಬಂಧಿಸಿದಂತಹ ವ್ರತ ಅದು. ಅಂತಹದನ್ನು ಶುಕ್ಲಪಕ್ಷ ಚತುರ್ಥಿ ದಿನದಂದು ಮಾಡಬೇಕು. ನಾರೀವಾ ಪುರುಷೋ ವಾಪಿ ಯಃ ಕುರ್ಯಾತ್ ವ್ರತಮುತ್ತಮಂ ಮೋಚಯತ್ಯಾಶು ವಿಪ್ರೇಂದ್ರ ಸಂಕಟಾದ್ ವೃತಿನಂ ಮತಂ. ಈ ಗಣಪತಿಯ ವ್ರತವನ್ನು ಯಾರು ಆಚರಣೆ ಮಾಡ್ತಾ ಇದ್ದಾರೋ ಅವರು ಸಂಕಟದಿಂದ ಮೋಚಿತರಾಗ್ತಾ ಇದ್ದಾರೆ. ಅವರ ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗ್ತಾ ಇವೆ. ಕಾಂತಾರೆ ವಿಷಮೇವಾಪಿ ರಣೇ ರಾಜಕುಲೇಘನ ಅಥವಾ ಸರ್ವಸಿದ್ಧಿಕರಂ ವಿದ್ಧಿ ವ್ರತಾನಾಂ ಉತ್ತಮಂ ವ್ರತಂ ಅಂತ, ಎಲ್ಲೇ ಕಾಡಲ್ಲಿರಲಿ, ಸಂಕಟದಲ್ಲಿರಲಿ, ಎಲ್ಲೇ ಇರಲಿ, ಆ ಶ್ರೇಷ್ಠವಾಗಿರತಕ್ಕಂತಹ ಸರ್ವಸಿದ್ಧಿಯನ್ನು ಕೊಡತಕ್ಕಂತಹ ವ್ರತ ಅದು ಗಣಪತಿಗೆ ಸಂಬಂಧಿಸಿದ ವ್ರತ. ಅದು ಉತ್ತಮವಾಗಿರತಕ್ಕಂತಹ ವ್ರತ. ಗಜಾನನ ಪ್ರಿಯಂ ಚಾಥ ತ್ರಿಶಿಲೋಕೇಶು ವಿಶ್ರುತಂ ಅಂತ ಹೇಳ್ತಾ, ಈ ಗಣಪತಿಯ ಒಂದು ವ್ರತ ಅದು ಮೂರು ಲೋಕದಲ್ಲೂ ಕೂಡ ಪ್ರಖ್ಯಾತವಾದದ್ದು. ಅಂತಹ ವ್ರತವನ್ನು ಮಾಡುವುದರಿಂದ ಎಲ್ಲ ವಿಘ್ನಗಳು ಕೂಡ ನಾಶವಾಗ್ತಾ ಇವೆ ಅಂತ ಹೇಳಿದಾಗ ಸನತ್ಕುಮಾರ್ ಅಂತ ಇದ್ದಾರೆ, ಕೇನಚಾದೋ ಪುರಾಚೀರ್ಣಂ ಮರ್ತ್ಯಲೋಕೆ ಕಥಂ ಗತಂ. ಇಂತಹ ಶ್ರೇಷ್ಠವಾದ ವ್ರತದ ಮಹಿಮೆಯನ್ನು ಹೇಳ್ತಾ ಇದ್ದೀರಿ, ವರ್ಣನೆ ಮಾಡ್ತಾ ಇದ್ದೀರಿ. ಹಾಗಾದರೆ ಈ ವ್ರತವನ್ನು ಯಾರು ಮಾಡಿದ್ದಾರೆ ಹಿಂದೆ, ಅದನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ನಂದೀಶ್ವರ ಹೇಳ್ತಾ ಇದ್ದಾನೆ, ಬೇರೆ ಯಾರಲ್ಲಪ್ಪ, ಚಕ್ರೆ ವ್ರತಂ ಜಗನ್ನಾಥೋ ವಾಸುದೇವೋ ಪ್ರತಾಪವಾನ್ ಆದಿಷ್ಟೋ ನಾರದೇನೈವ ವೃಥಾ ಲಾಂಛನ ಮುಕ್ತಯೇ ಅಂತ ಜಗನ್ಯಾಮಕನಾದ ಜಗದೊಡೆಯನಾಗಿರ್ತಕ್ಕಂತಹ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಈ ವ್ರತವನ್ನು ಮಾಡಿದ್ದಾನೆ. ನಾರದರು ಹೇಳಿರುವಂತಹ ಒಂದು ವಿಚಾರದೊಂದಿಗೆ ತನ್ನ ಮೇಲೆ ಬಂದಿರತಕ್ಕಂತಹ ಅಪವಾದವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಒಂದು ಗಣಪತಿಯ ವ್ರತವನ್ನು ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ನಡೆಸಿದ್ದಾನೆ ಅಂತ ಹೇಳಿದಾಗ ಸನತ್ಕುಮಾರ್ ಅಂತ ಇದ್ದಾರೆ, ಷಡ್ಗುಣೈಶ್ವರ್ಯ ಸಂಪನ್ನ ಸರ್ವ ಸೃಷ್ಟಿ ಸಂಹಾರಕಾರಕ ವಾಸುದೇವೋ ಜಗದ್ವ್ಯಾಪ್ತಿ ಪ್ರಾಪ್ತವಾನ್ ಲಾಂಛನಂ ಕಥಂ. ಎಲ್ಲ ಜಗನ್ಯಾಮಕನಾಗಿದ್ದಾನೆ, ಸೃಷ್ಟಿ ಸಂಹಾರ ನಿಯಾಮಕನಾಗಿದ್ದಾನೆ. ಇಂತಹ ಜಗದ್ವ್ಯಾಪಿಯಾಗಿರತಕ್ಕಂತಹ ಭಗವಂತ ಅವನು ಹೇಗೆ ಅಪವಾದವನ್ನು ಪಡೆದುಕೊಂಡಿದ್ದಾನೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏತದಾಖ್ಯಾನಂ ಆಶ್ಚರ್ಯಂ ಬೃಹಿತಂ ನಂದಿಕೇಶ್ವರ. ಇಂತಹ ಶ್ರೇಷ್ಠವಾದ ಭಗವಂತನಿಗೆ ಅಪವಾದ ಬಂದಿರುವಂತಹದ್ದು ಈ ವಿಚಾರ ಕೇಳಿ ಬಹಳ ಆಶ್ಚರ್ಯ ಆಗಿದೆ ನಮಗೆ. ಅದರ ಆಖ್ಯಾನವನ್ನು, ಉಪಾಖ್ಯಾನವನ್ನು ಹೇಳಬೇಕು ಅಂತ ನಂದಿಕೇಶ್ವರನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾ ಇದ್ದಾರಲ್ಲಿ, ಭೂಭಾರ ನಿವೃತ್ತ್ಯರ್ಥಂ ವಾಸುದೇವ ಸುತಾವುಭೋ ರಾಮಕೃಷ್ಣೋ ಸಮತ್ಪನ್ನೋ ಪದ್ಮ
ಪದ್ಮನಾಭ ಫಣೀಶ್ವರೋ. ಭಗವಂತ ಕೃಷ್ಣ ಪರಮಾತ್ಮ ಅವತಾರ ಮಾಡಿರುವಂತಹದ್ದೇ ಭೂಭಾರ ಹರಣಕ್ಕೋಸ್ಕರ, ಜಾತಕ ಕಂಸವದಾರ್ಥಾಯ ಭೂಭಾರ ಹರಣಾಯ ಚ ಅಂತ ಬೇರೆ ಕಡೆಯಲ್ಲೂ ಕೂಡ ತಿಳಿಸಿದ್ದನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಭಗವಂತ ಮುಖ್ಯವಾಗಿ ಈ ಭೂಮಿಗೆ ಭಾರರಾಗಿರ್ತಕ್ಕಂತಹ ಎಲ್ಲ ದೈತ್ಯರ ಸಂಹಾರವನ್ನು ಮಾಡುವಂತಹ ಉದ್ದೇಶದಿಂದಲೇ ಭಗವಂತ ಆವಿರ್ಭೂತನಾಗಿದ್ದಾನೆ. ಜೊತೆಗೆ ಅವನಿಗೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಸಹಾಯಕನಾಗಿ ಆ ಫಣೀಶ ಶೇಷನು ಕೂಡ ಬಲರಾಮನಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಇಂತಹ ಭಗವಂತ ದ್ವಾರಕಾಪಟ್ಟಣದಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಒಂದು ಭವನವನ್ನೇ ನಿರ್ಮಾಣ ಮಾಡಿದ್ದಾನೆ. ಅದು ಹಾಟಕ ನಿರ್ಮಿತಂ, ಬಂಗಾರದಿಂದ ನಿರ್ಮಾಣ ಮಾಡಿರತಕ್ಕಂತಹದ್ದು. ಅಂತಹ ಆ ಶ್ರೇಷ್ಠವಾಗಿರತಕ್ಕಂತಹ ದ್ವಾರಕಾಪಟ್ಟಣದಲ್ಲಿ ಬಹುಶೋಭಾಯಮಾನವಾಗಿರತಕ್ಕಂತಹ ಮನೆಗಳು, ಅರಮನೆಗಳು. ಅಲ್ಲಿ ಭಗವಂತನಿಗೆ 16,000 ಸ್ತ್ರೀಣಾಂ ಚೈವ ಶತಾಧಿಕಂ, 16,108 ಜನ ಹೆಂಡಂದಿರು. ಇಂತಹ ಭವ್ಯವಾಗಿರತಕ್ಕಂತಹ ಸಂಸಾರ, ಇದು ಜಗದ್ವಿಲಕ್ಷಣವಾಗಿರತಕ್ಕಂತಹ ಈ ಭಗವಂತನ ಸಂಸಾರ ಅದು ಮನೋಜ್ಞವಾದದ್ದು. ಭವನಾನಿ ಮನೋಜ್ಞಾನಿ ತೇಷಾಂ ಮಧ್ಯೆ ವ್ಯಕಲ್ಪಯತ. ಇಂಥ 16,108 ಜನ ಸ್ತ್ರೀಯರಿಗೂ ಕೂಡ ಭಗವಂತ ಪ್ರತ್ಯೇಕವಾದ ಭವನಗಳನ್ನೆಲ್ಲ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ಅದರ ಮಧ್ಯದಲ್ಲಿ ಪಾರಿಜಾತ ವೃಕ್ಷವನ್ನು ಕೂಡ ಭಗವಂತ ಇಟ್ಟಿದ್ದಾನೆ. ಹೀಗೆ ಯಾದವಾನಾಂ ಗ್ರಹಸ್ತತ್ರ 5,650 ಅಂತ ಅನೇಕ ವಿಸ್ತೀರ್ಣವಾಗಿರತಕ್ಕಂತಹ ಆ ದ್ವಾರಕಾಪಟ್ಟಣದಲ್ಲಿ ಈ ಭಗವಂತನ ಪರಿವಾರ ಮಾತ್ರ ಅಲ್ಲ, ಇಡೀ ಯದುಕುಲ ಅಲ್ಲಿ ನೆಲೆಸಿದೆ ಅಂತೆ. ಹೀಗೆ ಇಂತಹ ಭಗವಂತ ಈ ದ್ವಾರಕಾಪಟ್ಟಣದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಜಗತ್ತಿನಲ್ಲಿ ಏನೆಲ್ಲ ಅಸಾಧಾರಣವಾದದ್ದುಂಟೋ ಅದೆಲ್ಲವೂ ಕೂಡ ದ್ವಾರಕಾಪಟ್ಟಣದಲ್ಲಿದೆ. ಅಂತಹ ಇಷ್ಟು ಸುಂದರವಾಗಿರತಕ್ಕಂತಹ ಯತ್ಕಿಂಚಿತ್ ತ್ರಿಶುಲೋಕೇಶು ಸುಂದರಂ ತತ್ರ ದೃಶ್ಯತೆ ಅಂತ ಅದರ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಅತ್ಯಂತ ಶ್ರೇಷ್ಠವಾದದ್ದು ಜಗತ್ತಿನಲ್ಲಿ ಏನೆಲ್ಲ ಉಂಟೋ ಅದೆಲ್ಲವೂ ಕೂಡ ದ್ವಾರಕಾಪಟ್ಟಣದಲ್ಲಿ ಲಭ್ಯ. ಹಾಗೆ ಅಲ್ಲಿ ಅಲಭ್ಯವಾಗಿರುವಂತಹ ವಿಚಾರವೇ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ವಿಷಯವನ್ನ ತಿಳಿಸ್ತಾ ಆ ಸಂದರ್ಭದಲ್ಲಿ ಯದುಕುಲದಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಉಗ್ರಸೇನ ಅಂತಕ್ಕಂತಹ ಯಾದವ, ಅವನಿಗೆ ಸತ್ರಾಜಿತ ಪ್ರಸೇನಾಖ್ಯೌ ಪುತ್ರೌ ಅಗ್ರಸ್ಯ ವಿಶ್ರುತವು ಅಂತ ತಿಳಿಸ್ತಾ ಆ ಉಗ್ರಸೇನನಿಗೆ ಸತ್ರಾಜಿತ ಪ್ರಸೇನ ಎಂಬುದಾಗಿ ಇಬ್ಬರು ಮಕ್ಕಳಿದ್ದಾರೆ. ಅದರಲ್ಲಿ ಸತ್ರಾಜಿತ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನಾಗಿದ್ದಾನೆ. ಸತ್ರಾಜಿತ ಸ್ತಪಸ್ತೇವೆ ಸ್ವಯಮುದ್ದೇಶ ಬುದ್ಧಿಮಾನ್. ಆ ಸತ್ರಾಜಿತ ವಿಶೇಷವಾಗಿ ಅತ್ಯಂತ ಬುದ್ಧಿವಂತನಾಗಿರತಕ್ಕಂಥವನು. ಅವನು ಸೂರ್ಯನನ್ನ ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾನೆ. ವ್ರತಂ ನಿರಶನಂ ಗೃಹ್ಯಂ ಸೂರ್ಯ ಸಂಬದ್ಧ ಲೋಚನ ತತಃ ಪ್ರಸನ್ನೋ ಭಗವಾನ್ ಸತ್ರಾಜಿತ ಪುರಸ್ಥಿತ. ಅವನ ವ್ರತ ಹೇಗಿತ್ತು ಅಂತ ಹೇಳಿದ್ರೆ ನಿರಶನ ವ್ರತ, ಉಪವಾಸದಿಂದ ಆ ತಪಸ್ಸನ್ನ ಮಾಡ್ತಾ ಇದ್ದಾನಲ್ಲಿ. ಸೂರ್ಯ ಸಂಬದ್ಧ ಲೋಚನ, ಉಪವಾಸ ಇದ್ದಾನೆ, ಅವನ ದೃಷ್ಟಿ ಎಲ್ಲವೂ ಕೂಡ ಸೂರ್ಯನಲ್ಲೇ ಇರುವಂತಹದ್ದು. ಆ ರೀತಿಯಲ್ಲಿ ಆ ಸೂರ್ಯನಾರಾಯಣನನ್ನ ಉಪಾಸನೆ ಮಾಡ್ತಾ ಇದ್ದಾನಲ್ಲಿ. ತದಪ್ರಸನ್ನೋ ಭಗವಾನ್ ಸತ್ರಾಜಿತ ಪುರಸ್ಥಿತ. ಆ ಇಷ್ಟು ಕಠಿಣವಾಗಿರತಕ್ಕಂತಹ ವ್ರತವನ್ನ ಯಾವಾಗ ಆಚರಣೆ ಮಾಡಿದ್ನೋ ಆವಾಗ ಆ ಸತ್ರಾಜಿತ ಎದುರುಗಡೆಗೆ ಆ ಸೂರ್ಯದೇವ ಪ್ರತ್ಯಕ್ಷನಾಗಿದ್ದಾನೆ. ಸತ್ರಾಜಿತೋಪಿ ದೃಷ್ಟಾವ ದೇವಂ ದೃಷ್ಟ್ವಾ ದೇವಂ ದಿವಾಕರಂ ತೇಜೋ ರಾಶೇ ನಮಸ್ತೇಸ್ತು ನಮಸ್ತೆ ಸರ್ವತೋಮುಖ ವಿಶ್ವವಾಪಿನ್ ನಮಸ್ತೇಸ್ತು ಹರಿದಶ್ವ ನಮೋಸ್ತುತೇ. ಆ ಸತ್ರಾಜಿತನ ಮುಂದೆ ಯಾವಾಗ ಸೂರ್ಯ ಪ್ರತ್ಯಕ್ಷನಾದನೋ ಅವಾಗ ಅವನು ಸ್ತೋತ್ರ ಮಾಡ್ತಾ ಇದ್ದಾನೆ. ಹೇ ಸೂರ್ಯ, ತೇಜೋರಾಶೆ, ನೀನು ತೇಜಸ್ಸಿನ ರಾಶಿ, ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ನೀನು ಗ್ರಹರಾಜ ನಮಸ್ತೇಸ್ತು, ನೀನು ಎಲ್ಲ ಗ್ರಹಗಳಿಗೆ ಅಧಿಪತಿಯಾಗಿದ್ದಿ. ನೀನು ವೇದತ್ರಯಗಳಲ್ಲಿ ಸ್ತುತ್ಯನಾಗಿದ್ದಿ. ನೀನು ಇಂತಹ ನಿನಗೆ ನಮಸ್ಕಾರ ನಮಸ್ಕಾರ ಅಂತ ಅನೇಕ ವಿಧವಾಗಿ ವಿಶೇಷಣಗಳಿಂದ ಆ ಸೂರ್ಯನನ್ನ ಸ್ತೋತ್ರ ಮಾಡ್ತಾ, ಪ್ರಸೀದ ಪಾಹಿ ವಿಶ್ವೇಶ ದೇವೇಶ ಸಂದೃಷ್ಟ ಮಾಂ ದಿವಾಕರ, ನನ್ನ ಇಂತಹ ದೀನನಾಗಿರತಕ್ಕಂತಹ ಪಾಪಿಯಾಗಿರತಕ್ಕಂತಹ ನನ್ನನ್ನ ರಕ್ಷಣೆ ಮಾಡು ಅಂತ ಹೀಗೆ ಅನೇಕ ವಿಧವಾಗಿ ಆ ಸ್ತೋತ್ರ ಮಾಡಿದಾಗ ಬಹಳ ಸಂತೋಷ ಆಗ್ತದೆ ಅಂತ ಸೂರ್ಯನಿಗೆ. ಇತ್ತಂ ಸಂಸ್ತೂಯಮಾನೋಸೌ ದೇವದೇವೋ ದಿವಾಕರ ಸ್ನಿಗ್ಧ ಗಂಭೀರ ಮಧುರಂ ಸತ್ರಾಜಿತ ಮುವಾಚ. ಗಂಭೀರವಾಗಿರ್ತಕ್ಕಂತಹ ಮಾತಿನಿಂದ ಹೇಳ್ತಾ ಇದ್ದಾನಂತಲ್ಲಿ. ಸೂರ್ಯ ಉವಾಚ ವರಂ ಬ್ರೂಹಿ ಪ್ರದಾಸ್ಯಾಮಿ ಯತ್ತೆ ಮನಸಿ ವರ್ತತೆ
ಸತ್ರಾಜಿತ ಮಹಾಭಾಗ ತುಷ್ಟೋಹಂ ತವ ನಿಶ್ಚಯಾತ್. ಹೇ ಸತ್ರಾಜಿತ, ನಿನ್ನ ಮೇಲೆ ಅತ್ಯಂತ ನನಗೆ ಸಂತೋಷ ಉಂಟಾಗಿದೆ. ನೀನು ಏನು ವರವನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀಯೋ ಅದನ್ನೆಲ್ಲವನ್ನೂ ಕೂಡ ಕೇಳು, ನಾನು ಅವಶ್ಯವಾಗಿ ನಿನಗೆ ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿದಾಗ ಸತ್ರಾಜಿತ ಅಂತಾನೆ, ಶಮಂತಕಮಣಿಂ ದೇಹಿ ಯದಿ ತುಷ್ಟೋಸಿ ಭಾಸ್ಕರ ದದೌ ತಸ್ಯ ಚ ತದ್ರತ್ನಂ ಸ್ವಕಂಠಾದವತಾರ್ಯ ಸಹ. ನೋಡು, ನನ್ನ ಮೇಲೆ ನೀನು ಪ್ರೀತನಾಗಿದ್ದೆ ಅಂತ ಆದರೆ ನನಗೊಂದು ಅಭಿಲಾಷೆ, ನಿನ್ನ ಕಂಠದಲ್ಲಿ ಶೋಭಾಯಮಾನವಾಗಿ ಏನು ರಾರಾಜಿಸ್ತಾ ಇದೆ ಅದನ್ನ ಸ್ಯಮಂತಕಮಣಿ ಅಂತ ಕರೀತಾ ಇದ್ದಾರೆ, ಆ ಸ್ಯಮಂತಕಮಣಿ ನನಗೆ ಕೊಡಬೇಕು ಅಂತ ಹೇಳಿದಾಗ ಆ ವರ ಕೊಡ್ತೀನಿ ಅಂತ ಮಾತು ಬೇರೆ ಕೊಟ್ಟಿದ್ದಾನೆ ಸೂರ್ಯ. ಹಾಗಾಗಿ ಆ ಆದಿತ್ಯ ಅವನಿಗೆ ತನ್ನ ಕಂಠಾಭರಣವನ್ನ ತೆಗೆದುಕೊಡ್ತಾ ಇದ್ದಾನೆ. ಕೊಟ್ಟು ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಭಾರಾಷ್ಟಕಂ ಶಾತಕುಂಭಂ ಸರ್ವತೇಸೋ ಮಹಾಮಣಿ ಶುಚಿಸ್ಮಿತಾ ಸದಾದಾರ್ಯಂ ರತ್ನವೇದನ್ ಮಹೋತ್ತಮಂ. ನೋಡು, ಇದರ ಮಹತ್ವವನ್ನು ಹೇಳ್ತಾ ಇದ್ದೇನೆ ನಿನಗೆ. ಭಾರಾಷ್ಟಕಂ ಶಾತಕುಂಭಂ, ದಿನಕ್ಕೆ 8 ಭಾರ ಬಂಗಾರವನ್ನು ಕೊಡತಕ್ಕಂತಹದ್ದು ಮಹಾಮಣಿ. ಇಂತಹ ಅಮೋಘ ಅಮೂಲ್ಯವಾಗಿರತಕ್ಕಂತಹ ಈ ಮಣಿಯನ್ನ ಶುಚಿಸ್ಮಿತಾ ಸದಾಧಾರ್ಯಂ, ಹೆಂಗ್ ಬೇಕಂಗ ಹಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶುದ್ಧನಾಗಿ ಈ ಮಣಿಯನ್ನು ಧಾರಣೆ ಮಾಡಬೇಕು. ಅಶುಚಿ ಆದರೆ ಸಮಸ್ಯೆ ಏನು ಗೊತ್ತುಂಟೋ, ಸತ್ರಾಜಿತ ಕ್ಷಣೇನೈವ ಅಶುಭಂ ಹಂತಿಮಾನವಂ. ಸ್ವಲ್ಪ ಅಶುಚಿಯಾದರೂ ಕೂಡ ನಿನಗೆ ಇದರಿಂದ ಒಳ್ಳೆಯದಾಗೋದಿಲ್ಲ. ಯಾವನು ಅಶುಚಿಯಾಗಿ ಈ ಮಣಿಯನ್ನು ಧಾರಣೆ ಮಾಡ್ತಾ ಇದ್ದಾನೋ ಅವನು ಖಂಡಿತವಾಗಿ ನಾಶ ಆಗ್ತಾನೆ, ಸರ್ವನಾಶ ಆಗಿ ಹೋಗ್ತಾ ಇದ್ದಾನೆ ಅಂತ ಅದರ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದಾನೆ. ಇತ್ಯುಕ್ತ ಅಂತರ್ಧತೆ ದೇವ ತೇಜೋರಾಶಿರ ದಿವಾಕರ. ಈ ಪ್ರಕಾರವಾಗಿ ಸತ್ರಾಜಿತನಿಗೆ ಸೂರ್ಯ ಹೇಳಲ್ಲಿ ಅಂತರ್ಧಾನನಾಗ್ತಾ ಇದ್ದಾನೆ. ಆವಾಗ ಆ ಸತ್ರಾಜಿತ ಸೂರ್ಯನಿಂದ ಪಡೆದಿರುವಂತಹ ಆ ಕಂಠ ಹಾರವನ್ನ ತಾನು ಧಾರಣ ಮಾಡಿಕೊಳ್ತಾ ಇದ್ದಾನೆ. ತತ್ಕಂಠ ರತ್ನ ಜ್ವಲಮಾನ ರೂಪಿ ಪುರೀಂ ಸಕೃಷ್ಣಸ್ಯ ವಿವೇಶ ಸತ್ವರಂ ದೃಷ್ಟ್ವಾತು ಲೋಕ ಮನಸಾ ದಿವಾಕರಂ ಸಂಚಿಂತೆಯಂತಹ ತಮ್ ಅಮಿತ ದೃಷ್ಟಯ. ವಿಶೇಷವಾಗಿ ಅಂತಹ ಹಾರವನ್ನು ಹಾಕಿಕೊಂಡಾಗ ಏನು ಸೂರ್ಯನಂತೆ ಪ್ರಕಾಶಮಾನನಾಗಿ ಕಾಣ್ತಾ ಇದ್ದಾನಂತೆ, ಅಂತಹ ಸೂರ್ಯನಂತೆ ಪ್ರಕಾಶಮಾನನಾಗಿ ಅವನು ಕೃಷ್ಣನ ಹತ್ತಿರ ಬರ್ತಾ ಇದ್ದಾನೆ. ಆ ದ್ವಾರಕಾಪಟ್ಟಣವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ನೋಡಿದಿರತಕ್ಕಂತಹ ಎಲ್ಲ ಪಟ್ಟಣಿಗರು ಕೂಡ ಉದ್ಗಾರವನ್ನು ತೆಗಿತಾ ಇದ್ದಾರೆ. ಯಾರಿವನು, ಸೂರ್ಯನೇ ಬರ್ತಾ ಇದ್ದಾನೋ ಏನೋ ಕೃಷ್ಣನ ದರ್ಶನಕ್ಕೋಸ್ಕರ ಅಂತ ಎಲ್ಲರೂ ಕೂಡ ಮನಸ್ಸಿನಲ್ಲಿ ಮಾತನಾಡಿಕೊಳ್ತಾ ಇದ್ದಾರೆ. ಶಮಂತಕಂ ಮಹಾರತ್ನಂ ದುಷ್ಟ ತತ್ಕಂಠಮಂಡಲೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸತ್ರಾಜಿತನನ್ನ ಹತ್ತಿರ ಹೋಗಿ ನೋಡ್ತಾ ಇದ್ದಾರೆ. ಇವನು ಸೂರ್ಯ ಅಲ್ಲ, ಸೂರ್ಯನಿಂದ ವರವನ್ನು ಪಡೆದುಕೊಂಡಿರತಕ್ಕಂತಹ ಸತ್ರಾಜಿತ ಎಂಬುದಾಗಿ ಎಲ್ಲರೂ ಕೂಡ ಸ್ಪಷ್ಟತೆ ಮಾಡಿಕೊಳ್ತಾ ಇದ್ದಾರೆ. ಆನಂತರ ಇದರ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸ್ಯಮಂತಕ ಮಣಿಯನ್ನು ತಂದು ಬಿಟ್ಟಿದ್ದಾನೆ. ಆದರೆ ಕೃಷ್ಣನ ಮೇಲೆ ಅನ್ಯಥಾ ಇವನಿಗೇನೋ ಸಂದೇಹ, ಜಗದೊಡೆಯನ ಮೇಲೆ ಇವರಿಗೆ ಸಂದೇಹ ಎಂಥವರಿಗೂ ಕೂಡ ಮೋಹ ಅನ್ನುವಂತಹದ್ದು ಬಿಟ್ಟದ್ದಲ್ಲ. ಹಾಗಾಗಿ ಇವನಿಗೂ ಕೂಡ ಭಗವಂತನಾಗಿರತಕ್ಕಂತಹ ಕೃಷ್ಣನ ಮೇಲೆ ಸಂದೇಹ ಇವನಿಗೆ. ಸ್ಪೃಹಾಂ ಚಕ್ರೆ ಜಗನ್ನಾಥೋ ನಜಹಾರ ಮಣಿಂ ತತಃ. ಎಲ್ಲಾದರೂ ಭಗವಂತ ಕೇಳಿಯಾನೋ ಅಂತ ಆ ಮಣಿಯನ್ನ ಪ್ರಸೇನಾಯ ದದೋ ಭ್ರಾತ್ರೆ ಧಾರ್ಯೋಯಂ ಶುಚಿನಾತ್ವಯ. ಆ ಕೃಷ್ಣನ ಮೇಲಿನ ಭಯದಿಂದಾಗಿ ಎಲ್ಲಿ ಕೇಳಿಬಿಡ್ತಾನೋ ಅಂತ ಸತ್ರಾಜಿತ ಏನ್ ಮಾಡ್ತಾ ಇದ್ದಾನೆ, ತಮ್ಮನಾದ ಪ್ರಸೇನ ನನಗೆ ಆ ಮಣಿಯನ್ನು ಕೊಡ್ತಾ ಇದ್ದಾನೆ. ನೋಡು, ಈ ಮಣಿಯನ್ನು ಧಾರಣೆ ಮಾಡು, ಶುಚಿಯಾಗಿ ಧಾರಣೆ ಮಾಡು, ಅಶುಚಿಯಾಗಿ ಯಾವತ್ತೂ ಕೂಡ ಧಾರಣೆ ಮಾಡಬೇಡ ಅಂತ ಅಷ್ಟು ಮಾತ್ರ ಹೇಳಿ ಅದನ್ನು ಕೊಡ್ತಾ ಇದ್ದಾನೆ. ಏಕದಾ ಕಂಠದೇಶೇತು ಕ್ಷಿಪ್ತ್ವಾ ತಂ ಮಣಿಮುತ್ತಮಂ ಮೃಗಯ ಕ್ರೀಡನಾರ್ಥಾಯ ಯಯೋ ಕೃಷ್ಣೇನ ಸಂಯುತಃ. ಹೀಗೆ ಆ ಒಂದು ಬಾರಿ ಮಣಿಯನ್ನ ಧಾರಣ ಮಾಡಿಕೊಂಡು ಅವನು ಬೇಟೆಗೆ ಅಂತ ಹೋಗ್ತಾ ಇದ್ದಾನೆ. ಅಶ್ವಾರೂಢನಾಗಿ ಹೋಗ್ತಾ ಇದ್ದಾನೆ. ಅಶ್ವಾರೂಢೋ ಅಶುಚಿಶ್ಚಾಸೋ ಹತಃ ಸಿಂಹೇನ ತತ್ಕ್ಷಣಾತ್. ಯಾವಾಗ ಅಶ್ವಾರೂಢನಾದನೋ ಅವಾಗ ಅಶುಚಿತ್ವ ಅನ್ನೋದು ಪ್ರಾಪ್ತವಾಯಿತು ಅವನಿಗೆ. ಹಾಗಾಗಿ ಸಿಂಹ ಕೂಡಲೇ ಅವನ ಮೇಲೆ ಆಕ್ರಮಣವನ್ನು ಮಾಡಿದೆ. ರತ್ನಮಾದಾಯ ಸಿಂಹೋಪಿ ಗಚ್ಚನ್ ಜಾಂಬವತಾಹತಃ. ಯಾವಾಗ ಸಿಂಹ ಇಂಥ ಅಮೂಲ್ಯವಾದ ಮಣಿಯನ್ನ ತನ್ನ ಬಾಯಲ್ಲಿ ಕಚ್ಚಿಕೊಂಡು ಹೋಗ್ತಾ ಇತ್ತೋ ಅದನ್ನು ಜಾಂಬುವಂತ ನೋಡಿದ್ದಾನೆ. ನೋಡಿ ಆ ಸಿಂಹವನ್ನು ಕೂಡ ಸಂಹಾರ ಮಾಡಿದ್ದಾನೆ. ಯುದ್ಧದಲ್ಲಿ ಸಂಹಾರ ಮಾಡಿ ಆ ಮಣಿಯನ್ನ, ಶ್ರೇಷ್ಠವಾದ ಸ್ಯಮಂತಕ ಮಣಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ನಿತ್ವಾ ಸವಿವರೆ ರತ್ನಂ ದದೌ ಪುತ್ರಾಯ ಜಾಂಬವಾನ್. ಅವನಿಗೆ ಒಬ್ಬ ಮಗನು ಕೂಡ ಇದ್ದಾನೆ. ಆ ಮಗನಿಗೆ ಪುಟ್ಟ ಮಗು, ಆ ಪುಟ್ಟ ಮಗುವಿಗೆ ತೊಟ್ಟಿನಲ್ಲಿ ಕಟ್ಟುತ್ತಾ ಇದ್ದಾನೆ ಸ್ಯಮಂತಕ ಮಣಿಯನ್ನ. ಸಿಂಹನನ್ನ ಕೊಂದಿರತಕ್ಕಂತಹದ್ದು
ಆ ಸಿಂಹನನ್ನು ಕೊಂದು ಪರಾಕ್ರಮವನ್ನು ತೋರಿಸಿ ಜಾಂಬವಂತ ಆ ಮಣಿಯನ್ನು ತಂದಿದ್ದಾನೆ. ಪುರೀಂ ವಿವೇಶ ಕೃಷ್ಣೋಪಿ ಸ್ವಕೈಸ್ವರೈ ಸಮಾವೃತಃ. ಹೀಗೆ ಜಾಂಬುವಂತನೇನೋ ಆ ಮಣಿಯನ್ನು ಒಯ್ದ, ಆದರೆ ಇಲ್ಲೆಲ್ಲ ದ್ವಾರಕಾಪಟ್ಟಣದಲ್ಲಿ ಭಾರೀ ಕೋಲಾಹಲ. ಜಗನ್ನಾಥ ಜಗದೊಡೆಯನಾಗಿರ್ತಕ್ಕಂತಹ ಭಗವಂತನ ಮೇಲೆ ಮಿಥ್ಯಾ ಅಪವಾದಗಳು ಹೇಳ್ತಾ ಇದ್ದಾರಲ್ಲಿ. ಪ್ರಸೇನೋದ್ಯಾಪಿ ನಾಯಾತಿ ಹತಃ ಕೃಷ್ಣೇನ ನಿಶ್ಚಿತಂ ಮಣಿಲೋಭೇನ ಹಾ ಕಷ್ಟಂ ಬಾಂಧವಾಹ ಪಾಪಿನಾಹತಃ. ಎಂತಹ ಕಷ್ಟ ಇದು. ಪ್ರಸೇನ ಕಾಡಿಗೆ ಅಂತ ಹೋಗಿದ್ದಾನೆ, ಬೇಟೆಯಾಡಬೇಕು ಅಂತ ಹೋಗಿದ್ದಾನೆ, ಇನ್ನೂ ಕೂಡ ಮನೆಗೆ ಬಂದಿಲ್ಲ. ಹಾಗಾಗಿ ಪ್ರಾಯಶಃ ಇದು ಕೃಷ್ಣನದ್ದೇ ಕರಾಮತ್ತು. ಏನು ಕೃಷ್ಣ ಅಷ್ಟು ನೀವು ಕೃಷ್ಣನ ಬಗ್ಗೆ ಏನೆಲ್ಲ ಹೇಳ್ತಾ ಇದ್ದಾರೆ, ಆದರೆ ಕೃಷ್ಣ ಎಲ್ಲರೂ ತಿಳಿದುಕೊಂಡಂತೆ ಇಲ್ಲ. ಅವನು ಮಹಾ ಪಾಪಿ. ಅವನು ತನ್ನ ಸ್ವಾರ್ಥಕ್ಕೋಸ್ಕರ ಬಾಂಧವರನ್ನು ಕೂಡ ಕೊಲ್ಲಲಿಕ್ಕೆ ಹಿಂದೆ ಮುಂದೆ ನೋಡುವನಂತ ಅವನು ಅಲ್ಲ ಅಂತ ಹೀಗೆ ಬಾಯಿಗೆ ಬಂದ ಹಾಗೆ ಸತ್ರಾಜಿತ ಇನ್ಯಾರ್ದೋ ಹತ್ರ ಮಾತನಾಡ್ತಾ ಇದ್ದಾನೆ. ದ್ವಾರಕಾವಾಸಿನ ಸರ್ವೇ ಜನ ಊಚುಹು ಪರಸ್ಪರಂ. ಈಗ ಸತ್ರಾಜಿತ ಯಾರ್ದೋ ಮುಂದೆ ಮಾತನಾಡಿದಾಗ ಆ ಮಾತು ಕರ್ಣೋಪಕರಣವಾಗಿ ಅದು ಹರಡ್ತಾ ಇದೆ ಇಡೀ ದ್ವಾರಕಾಪಟ್ಟಣದ ತುಂಬ. ಅದು ಕೃಷ್ಣನ ಕಿವಿಗೂ ಕೂಡ ಬಿದ್ದಿದೆ. ವೃಥಾ ಅಪವಾದ ಸಂತಪ್ತಃ ಕೃಷ್ಣೋಪಿ ನಿರಗಾಚ್ಛನೈ ಸಹೈವ ತಥಾರಣ್ಯೆ ದೃಷ್ಟ್ವಾ ಸಿಂಹೇನ ಪಾದಿನಂ. ಈ ಬಂದಿರತಕ್ಕಂಥ ಅಪವಾದವನ್ನ ಪರಿಹಾರ ಮಾಡಿಕೊಳ್ಳೇಬೇಕು ಅಂತ ಕೃಷ್ಣ ಪರಮಾತ್ಮ ತೀರ್ಮಾನ ಮಾಡಿ ಏನು ಮಾಡಿದ್ದಾನೆ, ಎಲ್ಲ ಯಾದವರನ್ನ ಕೂಡಿಕೊಂಡು ಪ್ರಸೇನನ ಅನ್ವೇಷಣೆಗೆ ಅಂತ ಹೊರಟಿದ್ದಾನೆ. ಸ್ವಲ್ಪ ದೂರ ಕಾಡಿನಲ್ಲಿ ಹೋದಾಗ ಅಲ್ಲಿ ಪ್ರಸೇನನ ಶವ ಅನ್ನುವಂತಹದ್ದು ಬಿದ್ದಿದೆ. ನೋಡಿದ ಪ್ರಸೇನ ಸತ್ತಿದ್ದಾನೆ, ಆದರೆ ಪ್ರಸೇನನ ಕಂಠದಲ್ಲಿ ಮಾತ್ರ ಆ ಸ್ಯಮಂತಕ ಮಣಿ ಸಿಗ್ತಾ ಇಲ್ಲ. ಹಾಗಾಗಿ ಮತ್ತೆ ಅವನಿಗೆ ಹುಡುಕಾಟ ಶುರು ಮಾಡ್ತಾ ಇದ್ದಾನೆ. ನೋಡಿದ ಹತ್ತಿರದಲ್ಲೇ ಸಿಂಹದ ಹೆಜ್ಜೆ ಕೂಡ ಇದೆ. ಹಾಗಾಗಿ ಸಿಂಹವೇ ಇವನನ್ನು ಕೊಂದಿದೆ ಅಂತ ತೀರ್ಮಾನ ಮಾಡಿ ದೃಷ್ಟ್ವಾ ಸಿಂಹೇನ ಪಾದಿನಂ, ಆ ಸಿಂಹದ ನಡಿಗೆಯನ್ನ ಅನುಸರಿಸಿ ಹೋಗ್ತಾ ಇದ್ದಾರಲ್ಲಿ. ಸ್ವಲ್ಪ ದೂರ ಹೋಗುವಾಗ ಸಿಂಹವೂ ಕೂಡ ಸತ್ತು ಬಿದ್ದಿದೆ. ಆದರೆ ಸಿಂಹನ ಕೈಯಲ್ಲಿ ಆ ಹಾರವೇ ಇಲ್ಲ. ಆದರೆ ಅಲ್ಲಿ ಕರಡಿಯ ಹೆಜ್ಜೆ ಗುರುತು ಕಾಣ್ತಾ ಇದೆ. ವೃಕ್ಷೇಣ ನಿಹಿತಂ ದೃಷ್ಟ ಕೃಷ್ಣ ತರ್ಕ್ಷ ಬಿಲಂ ಗತಃ. ಆ ಹೆಜ್ಜೆ ಗುರುತನ್ನು ಅನುಸರಿಸ್ತಾ ಹೋದರೆ ಅದು ದೊಡ್ಡ ಗುಹೆಗೆ ಹೋಗಿದೆ. ಅಲ್ಲಿ ಆ ಗುಹೆ ಬಹಳ ಅಂಧಕಾರದಿಂದ ಕೂಡಿರುವಂತಹದ್ದು. ಆ ಜಾಂಬವಂತ ಅದನ್ನ ತೆಗೆದುಕೊಂಡು ಹೋಗಿ ತನ್ನ ಮಗನಿಗೆ ಕಟ್ಟಿದ್ದಾನಲ್ಲಿ. ಆ ಬಿಲವನ್ನ ಕೃಷ್ಣ ಪ್ರವೇಶ ಮಾಡಬೇಕಾಗಿದೆ. ಹೇಳ್ತಾ ಇದ್ದಾರಲ್ಲಿ ವಿವೇಶ ಯೋಜನ ಶತಂ ಅಂಧಕಾರಂ ಸ್ವತೇಜಸ. ಶತಯೋಜನ ವಿಸ್ತೀರ್ಣವಾಗಿರ್ತಕ್ಕಂತಹ ಗುಹೆ. ಆ ಶತಯೋಜನ ವಿಸ್ತೀರ್ಣವಾದಂತಹ ಗುಹೆಯಲ್ಲಿ ಗಾಢಾಂಧಕಾರ, ಮುಂದೆ ಏನಿದೆ ಅಂತ ಕಣ್ಣಿಗೆ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಂಧಕಾರ. ಹಾಗಿದ್ರೂ ಕೂಡ ಸ್ವತೇಜಸ ಅಂತ ಪುರಾಣಕಾರ ತಿಳಿಸ್ತಾ ಇದ್ದಾರಲ್ಲಿ. ತನ್ನ ತೇಜಸ್ಸಿನಿಂದ ಭಗವಂತ ಹೋಗಿದ್ದಾನೆ. ನಿವಾರ್ಯನ್ ದದರ್ಶಾಗ್ರೆ ಪ್ರಸಾದಂ ಬದ್ಧಭೂಮಿಕಂ ಕುಮಾರಂ ಜಾಂಬುವಂತೋ ಡೋಲಾಯಾಂ ಅಮಿತದ್ಯುತಿ ಮಾಣಿಕ್ಯಂ ಲಂಬಮಾನಂ ಚ ದದರ್ಶ ಭಗವಾನ್ ಹರಿಹಿ. ನೋಡ್ತಾ ಇದ್ದಾನೆ ತನ್ನ ತೇಜಸ್ಸಿನಿಂದ ಆ ಗಾಢಾಂಧಕಾರದಿಂದ ಕೂಡಿರತಕ್ಕಂತಹ ಶತಯೋಜನ ವಿಸ್ತೀರ್ಣವಾದ ಆ ಗುಹೆಯನ್ನು ಪ್ರವೇಶ ಮಾಡಿದ್ದಾನಲ್ಲಿ. ಆ ಗುಹೆಯಲ್ಲಿ ಜಾಂಬುವಂತ ತನ್ನ ಮಗನಿಗೆ ಆ ಹಾರವನ್ನು ಕಟ್ಟಿದ್ದಾನೆ. ತೊಟ್ಟಿಲಲ್ಲಿ ಇದು ತೂಗುತ್ತಾ ಇದೆ. ಅದು ಡೋಲಾಯಮಾನಾಂ ಚ ದದರ್ಶ ಕಮಲೆ ಕ್ಷಣ ಮಹಾಂತಂ ವಿಸ್ಮಯಂ ಚಕ್ರೆ ದೃಷ್ಟಾದಾಂ ಚಾರುಹಾಸಿನೀಂ. ಅಲ್ಲಿ ಜಾಂಬವತಿ ಆ ತೊಟ್ಟಿಲನ್ನು ತೂಗ್ತಾ ಇದ್ದಾಳಲ್ಲಿ. ಆ ಡೋಲೆ ಆ ಮಂಚ ತೊಟ್ಟಿಲಿಗೆ ಕಟ್ಟಿರುವಂತಹ ತೊಟ್ಟಿಲನ್ನ ಆ ತೂಗುತ್ತಾ ಸಮಂತಕಮಣಿಯ ಬಗ್ಗೆ ತಾನು ಮಾತನ್ನು ಹೇಳ್ತಾ ಇದ್ದಾಳಲ್ಲಿ. ಆ ಮಾತನ್ನು ಹೇಳ್ತಾ ಆ ಗಾಯನವನ್ನು ಮಾಡ್ತಾ ತೂಗುತ್ತಾ ಇದ್ದಾಳಲ್ಲಿ. ಎಲ್ಲರೂ ಕೂಡ ಇವತ್ತು ಹೇಳುವಂತಹ ಒಂದು ವಿಶೇಷ ಶ್ಲೋಕ ಅದನ್ನೇ ಅವಳು ಹೇಳಿರುವಂತಹದ್ದು. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋಧೀಹಿ ತವ ಶೇಷಸ್ಯಮಂತಕಃ. ನೋಡು, ಸಾಮಾನ್ಯವಾಗಿರತಕ್ಕಂಥದ್ದಲ್ಲ ಮಗು ಇದು, ಅಳಬೇಡ, ಆಟಾಡು. ಎಂಥ ಅನರ್ಘ್ಯವಾದ ರತ್ನ. ಸಿಂಹ ಏನು ಮಾಡಿದೆ, ಪ್ರಸೇನನನ್ನ ಕೊಂದಿದೆ. ಅಂತಹ ವೀರಾಗ್ರಣೆಯಾಗಿರ್ತಕ್ಕಂತಹ ಪ್ರಸೇನನನ್ನ ಸಂಹಾರ ಮಾಡಿರತಕ್ಕಂತಹ ಸಿಂಹವನ್ನ ಜಾಂಬವಂತ ಸಂಹಾರ ಮಾಡಿ ಈ ಮಣಿಯನ್ನು ತಂದಿದ್ದಾನೆ. ಅದರಿಂದ ಸುಕುಮಾರಕ ಮಾರೋದೀಹಿ, ಇಂತಹ ಶ್ರೇಷ್ಠವಾದ ಮಣಿ ನಿನ್ನ ಹತ್ತಿರದ ಇವತ್ತು, ನಿನ್ನ ಕೈಯಲ್ಲಿದೆ, ಅಳಬೇಡ ಅಂತ ಆ ಮಣಿಯನ್ನು ತೋರಿಸ್ತಾ ಆಟ ಆಡಿಸ್ತಾ ಇದ್ದಾಳಲ್ಲಿ. ಆ ಕೋಮಲಾಂಗಿಯಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮ ಬಂದಿರತಕ್ಕಂತಹ ವಿಚಾರವನ್ನ ಅವಳು ತಿಳಿತಾ ಇದ್ದಾಳೆ, ನೋಡ್ತಾ ಇದ್ದಾಳೆ. ಆ ಕೃಷ್ಣ ಪರಮಾತ್ಮನನ್ನು ನೋಡಿದುಕೊಳ್ಳೆ ಜಗದೇಕ ಸುಂದರ. ಆ ಜಾಂಬವತಿಯು ಕೂಡ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟವಳಾಗಿದ್ದಾಳೆ. ರತ್ನಂ ಗೃಹೀತ್ವಾ ವೇಗೇನ
ಯಾವಚ್ಛೇತೆ ಸ ಜಾಂಬವಾನ್. ನಿನಗೇನು ಬೇಕು? ರತ್ನ ಬೇಕು ತಾನೆ, ಹಾರ ಬೇಕು ತಾನೆ, ತೆಗೆದುಕೊಂಡು ಹೋಗಿಬಿಡು ಇಲ್ಲಿಂದ. ಯಾಕೆಂದರೆ ಕೃಷ್ಣ ಪರಮಾತ್ಮನ ಮೇಲೆ ಅಂಥ ಒಂದೊಳಗೆ ಭಕ್ತಿ ಪ್ರೇಮ ಅನ್ನುವಂಥದ್ದು ಉಂಟಾಗಿದೆ ಅವಳಿಗೆ. ಹಾಗಾಗಿ ಅಂತ ಇದ್ದಾಳೆ. ಜಾಂಬವಂತ ಮಲಗಿದ್ದಾನೆ. ಈಗ ಇದೇ ಕ್ಷಣ ಅವನು ಏಳೋದ್ರೊಳಗೆ ನೀನು ತೆಗೆದುಕೊಂಡು ಹೊರಟು ಹೋಗಿಬಿಡು ಅಂತ ಅದೇ ಹೇಳ್ತಾ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾಳೆ. ಇತ್ಯಾಕರ್ಣ ಹಸನ್ ಶೌರಿ ಶಂಖಂ ದದ್ನೋ ಪ್ರತಾಪವಾನ್. ಈ ಪ್ರಕಾರವಾಗಿ ಅವರು ಆ ಜಾಂಬವತಿ ಹೇಳ್ತಾ ಇರುವಾಗ ಕೃಷ್ಣ ಪರಮಾತ್ಮ ಅವನಿಗೇನ್ರಿ ಜಗದೊಡೆಯ, ಅವನು ಜಗನ್ಯಾಮಕನಾಗಿದ್ದಾನೆ. ಈ ಜಾಂಬವಂತ ಅವನಿಗೇನು ಆಗಬೇಕಾಗಿದೆ? ಜಾಂಬವಂತನಿಂದ ಆಗುವಂತಹದ್ದೇನೂ ಇಲ್ಲ ಭಗವಂತನಿಗೆ. ಹಾಗಾಗಿ ಆ ಭಗವಂತ ತನ್ನ ಶಂಖವನ್ನ ಊದ್ತಾ ಇದ್ದಾನಲ್ಲಿ. ಪಾಂಚಜನ್ಯ ಶಂಖವನ್ನ ಭಗವಂತ ಊದಿದಾಗ ಆಕರ್ಣ್ಯ ಸಹಸೋತ್ಥಾಯ ವೃಕ್ಷರಾಡ್ತತಃ. ಆ ವೃಕ್ಷರಾಜ ಜಾಂಬವಂತ ಅಲ್ಲಿಗೆ ಬರ್ತಾ ಇದ್ದಾನೆ. ನೋಡಿದ ಒಬ್ಬ ಮಾನವ ಗುಹೆಯನ್ನು ಸೇರಿಕೊಂಡಿದ್ದಾನೆ ಅಂತ ಭ್ರಾಂತಿಗೆ ಒಳಪಟ್ಟವನಾಗಿ ಯುದ್ಧವನ್ನು ನಡೆಸ್ತಾ ಇದ್ದಾನೆ. ತಯೋಹ ಮಧ್ಯೆ ಅಭವತ್ ಘೋರಂ ಯುದ್ಧಂ. ಆ ಇಬ್ಬರ ಮಧ್ಯೆ ಅತ್ಯಂತ ಘೋರವಾಗಿರ್ತಕ್ಕಂಥ ಯುದ್ಧ ಅನ್ನುವಂತಹದ್ದು ನಡೆದಿದೆ. 7 ದಿವಸಗಳ ಕಾಲ ಇಡೀ ಯಾದವ ಕುಲ ಆ ಗುಹೆಯ ಹೊರಗೆ ನಿಂತುಕೊಂಡಿದೆ. ಕೃಷ್ಣ ಪರಮಾತ್ಮ ಬರಲೇ ಇಲ್ಲ. ಎಲ್ಲರೂ ಅನ್ಕೊಂಡ್ರು ಕೃಷ್ಣ ಪರಮಾತ್ಮ ಹಾಗಿದ್ರೆ ಸತ್ತಾಗಿದೆ, ಇನ್ನು ನಾವು ಕೂಡ ಗುಹೆಯೊಳಗೆ ಪ್ರವೇಶ ಮಾಡಿದರೆ ಇಂತಹ ಗಾಢಾಂಧಕಾರವಾಗಿರ್ತಕ್ಕಂಥ ಗುಹೆಯಿಂದ ನಾವು ಕೂಡ ಹೊರಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾವು ಎಲ್ಲರೂ ಕೂಡ ತೀರ್ಮಾನ ಮಾಡಿ ಹಿಂತಿರುಗಿ ದ್ವಾರಕಾಪಟ್ಟಣಕ್ಕೆ ಹೋಗಿದ್ದಾರೆ. ಹೋಗಿ ಮಾಡಿರುವಂತಹದ್ದೇನು ಅಂದ್ರೆ, ಮೃತಃ ಕೃಷ್ಣೋ ನಿರೀಕ್ಷಂತೋ ನಿಸ್ಸಂದಿಗ್ಧ ವಿಚಾರ್ಯ ಚ ಪರಲೋಕ ಕ್ರಿಯಾಂ ಚಕ್ರುಹು ಪುರೇ ತಸ್ಯತು ತೇ ಸದಾ ತದಾ. ಎಲ್ಲರೂ ಕೂಡ ದ್ವಾರಕಾಪಟ್ಟಣಕ್ಕೆ ತಿರುಗಿ ಹೋಗಿ ಅವರಂತ ಇದ್ದಾರೆ, ಕೃಷ್ಣ ಪರಮಾತ್ಮ ಸತ್ತಾಯಿತು, ಇನ್ನು ಅವನಿಗೆ ವೈಕುಂಠ ಮಾಡಬೇಕು ಅಂತ ಎಲ್ಲ ಶ್ರಾದ್ದ ಕರ್ಮವನ್ನು ಅಪರಕ್ರಿಯೆನೆಲ್ಲವೂ ಕೂಡ ಮಾಡಿ ಮುಗಿಸಿದ್ದಾರೆ. ಹೀಗೆ ಊರಲ್ಲಿ ಶೋಕಾಚರಣೆ ನಡೀತಾ ಇದ್ರೆ ಇಲ್ಲಿ ಏಕವಿಂಶ ದಿನಂ ಯಾವತ್ 21 ದಿವಸಗಳ ಕಾಲ ಘನಘೋರವಾಗಿರ್ತಕ್ಕಂಥ ಯುದ್ಧ ಅನ್ನುವಂತಹದ್ದು ನಡೆದಿದೆ. ಯೂಧೇ ತೇನ ವೃಕ್ಷೇಣ ಯುದ್ಧ ಕರ್ಮಣಿ ತೋಷಿತಃ. ಯುದ್ಧ ಕರ್ಮದಲ್ಲಿ ಕೋವಿನಾಗಿರ್ತಕ್ಕಂತಹ ವೃಕ್ಷರಾಜನಿಗೆ ಆ ಕೃಷ್ಣ ಪರಮಾತ್ಮ ಯುದ್ಧದ ಸಿಹಿಯನ್ನ ತಿನ್ನಿಸಿದ್ದಾನಲ್ಲಿ. ಜಾಂಬವಾನ್ ದ್ರಾಕ್ತನಂ ಸ್ಮೃತ್ವ ದೃಷ್ಟ್ವಾ ದೇವಂ ಬಲಂ ಮಹತ್ ಅಂತ ಇದ್ದಾನೆ. ಏನು ಯುದ್ಧ, ಇವನು ಯುದ್ಧ! ಇಂತಹ ಯುದ್ಧವನ್ನು ನಾನು ಕಂಡೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಸಮಾನರಾಗಿರ್ತಕ್ಕಂತಹ ಬಲಿಷ್ಠರು ಈಗ ಪ್ರಾಯಶಃ ಜಗತ್ತಿನಲ್ಲಿ ಯಾರು ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಜಾಂಬವಂತ ಅವನು ತ್ರೇತಾಯುಗದವನು. ಅವನಿಗೆ ಜಾಂಬವಂತನಿಗೆ ಒಂದು ಸಂಶಯ ಅಂತೆ. ಕೃಷ್ಣ ರಾಮಚಂದ್ರನಾಗಿ ಅವತಾರ ಮಾಡಿದ್ದಾಗ ಭಗವಂತ ಆ ರಾಮಚಂದ್ರ ಇಷ್ಟೆಲ್ಲ ಕಪಿ ಸೈನ್ಯವನ್ನ ಸೇರಿಕೊಂಡು ತಾನು ಸೀತಾನ್ವೇಷಣೆ ಮಾಡಿದ್ದಾನೆ. ಹಾಗಾಗಿ ಸೀತೆಯನ್ನ ಪಡಿಲಿಕ್ಕೆ ವಾಸ್ತವಿಕವಾಗಿ ರಾಮನಿಗೆ ಸಾಮರ್ಥ್ಯ ಇಲ್ಲ, ನಮ್ಮಿಂದಲೇ ಅವನಿಗೆ ಆ ಎಲ್ಲ ಆಗಿರುವಂತಹದ್ದು ಅಂತ ಒಂದು ಬಾರಿ ಅಹಂಕಾರ ಬಂದಿರ್ತದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಬಾರಿ ರಾಮಚಂದ್ರ ನಿಂತಾಗ ಏನೋ ಅಕಸ್ಮಾತ್ ಆಗಿ ಆ ರಾಮಚಂದ್ರನ ದೇಹ ಜಾಂಬವಂತನಿಗೆ ತಾಗಿತಂತೆ. ಹಾಗಾಗಿ ಆ ಜಾಂಬವಂತನಿಗೆ ತಾಗಿದಾಗ ರಾಮಚಂದ್ರನ ಶರೀರ ಬಹಳ ಕೋಮಲವಾದ ಶರೀರ. ಆ ಕೋಮಲವಾದ ಶರೀರ ತಾಗಿದ ಕೂಡ ಅನ್ಸತ್ತಂತೆ, ಇವನೇನು ಪರಾಕ್ರಮಿ, ಇವನಿಗೆ ವಾಸ್ತವಿಕ ಪರಾಕ್ರಮವೂ ಇಲ್ಲ, ನಮ್ಮ ಸಹಾಯದಿಂದಲೇ ಇವನು ಗೆದ್ದದ್ದು ಅಂತ ಹೇಳಿ ಅವನ ಯುದ್ಧ ಭಿಕ್ಷೆ ಬೇಡಿದ್ನಂತೆ. ಎಲ್ಲ ಯುದ್ಧ ಆದಮೇಲೆ ನನಗೊಂದ್ಸಲ ಯುದ್ಧ ಭಿಕ್ಷೆ, ನಿನ್ನ ಜೊತೆ ಯುದ್ಧ ಮಾಡಬೇಕಂತ ಅಪೇಕ್ಷೆ ಇದೆ ಅಂತ. ಅವಾಗ ರಾಮಚಂದ್ರ ಹೇಳಿದ್ನಂತೆ, ಇನ್ನೊಂದು ಬಾರಿ ನಾನು ತೋರಿಸ್ತೇನೆ, ಕೃಷ್ಣಾವತಾರದಲ್ಲಿ ನಿನ್ನ ಆಸೆಯನ್ನು ಪೂರ್ಣ ಮಾಡ್ತೇನೆ ಅಂತ ಅವಾಗಲೇ ಹೇಳಿದ್ನಂತೆ. ಆ ಪ್ರಕಾರವಾಗಿ ಈಗ ಯುದ್ಧ ಭಿಕ್ಷೆಯನ್ನ ಕೊಟ್ಟಿದ್ದಾನೆ. ಯುದ್ಧ ಮಾಡಿದಾಗ ಒಂದೊಂದು ಏಟು ಕೂಡ ಅವನಿಗೆ ನೆನಪಿಗೆ ಬರ್ತಾ ಇದೆ ಅಂತ ಇದ್ದಾನೆ ಅವನು. ಅಜೇಯೋಹಂ ಸ್ವರೈ ಸರ್ವ ಯಕ್ಷ ರಾಕ್ಷಸ ದಾನವೈ ತ್ವಯಾಜಿತೋಹಂ ದೇವೇಶ ದೇವ ತಮ್ಮಸಿ ನಿಶ್ಚಿತಂ ಅಂತ ಹೇಳ್ತಾ ಇದ್ದಾನೆ. ನಾನು ಇಲ್ಲಿ ತನಕ ಯಕ್ಷರಾಗಲಿ ರಾಕ್ಷಸರಾಗಲಿ ಯಾರೆಂದರೂ ಕೂಡ ಸೋತವನಲ್ಲ, ಇವತ್ತು ಸೋತಿದ್ದೇನೆ. ನಾನು ಸೋತಿದ್ದೇನೆ ಅಂತ ಹೇಳಿದ್ರೆ ನೀನು ಸಾಕ್ಷಾತ್ ಪರಮಾತ್ಮನೇ ಆಗಿರಬೇಕು, ಭಗವಂತನೇ ಆಗಿರಬೇಕು. ಜಾನೇ ತ್ವಾಂ ವೈಷ್ಣವಂ ತೇಜೋ ನಾನ್ಯಥಾ ಬಲಮೀದೃಶಂ. ಇದು ಆ ವೈಷ್ಣವ ತೇಜಸ್ಸು, ಆ ಶ್ರೀರಾಮಚಂದ್ರ ತೇಜಸ್ಸಿನ ಅಂತ ಅನ್ಕೊಳ್ತಾ ಇದ್ದೇನೆ ನಾನು ಅಂತ ನಿಶ್ಚಯ ಮಾಡಿ ಹೇಳಿದಾಗ, ಇತಿ ಪ್ರಾಸಾದ್ಯ ಗೋವಿಂದಂ ದದೋ ವಾಣಿಕ್ಯಮುತ್ತಮಂ ಅಂತ ಹೀಗೆ ಪ್ರಾರ್ಥನೆ ಮಾಡ್ತಾ ಆ ಶ್ರೇಷ್ಠವಾದ ಆ ಮಣಿಯನ್ನೇ ಎತ್ತಿಕೊಡ್ತಾ ಇದ್ದಾನಂತಲ್ಲಿ. ಜೊತೆಗೆ ಅಂತಾನೆ, ನೀನೊಂದೊಂದು ತಗೊಂಡು ಹೋಗಬೇಡ, ಇದ್ರ ಜೊತೆಗೆ ಜಾಂಬೂತಿಯನ್ನು ಕೂಡ ನೀನು ಕರೆದುಕೊಂಡು ಹೋಗು. ಸುತಾಂ ಜಾಂಬವತೀಂ ನಾಮ ಭಾರ್ಯಾರ್ಥಂ ವರವರ್ಣಿನೀಂ ಪಾಣಿಂ ಮಯಿ ಗ್ರಹಯಾಮಾಸ ದೇವದೇವಂ ಚ ಜಾಂಬವಾನ್. ಆ ಮಣಿಯ ಜೊತೆಗೆ ಕನ್ಯಾಮಣಿಯನ್ನು ಕೂಡ ದಾನವಾಗಿ ಕೊಟ್ಟಿದ್ದಾನಲ್ಲಿ. ಜಗದೊಡೆಯನಿಗೆ ದಾನ ಮಾಡಿ ಕೊಟ್ಟರೆ ಯಾವುದು ಎಲ್ಲವೂ ಕೂಡ
ಅವನು ಪರಿಪೂರ್ಣ ಆದ ಹಾಗೆ. ಯಾಕೆಂತ ಹೇಳಿದ್ರೆ ದಾನಂ ಧ್ರುವಂ ಭರತಿ ಪಾತ್ರ ಗುಣಾನುಕೂಲ್ಯ ಅಂತ ಹೇಳಿದಂತೆ ದಾನವನ್ನು ಯೋಗ್ಯರಿಗೆ ಕೊಡಬೇಕಾದದ್ದು. ಯಾರ್ಯಾರಿಗೂ ದಾನವನ್ನು ಕೊಟ್ಟರೆ ಆ ದಾನ ಫಲಿಸೋದಿಲ್ಲಂತೆ. ಈಗೆಲ್ಲ ನೋಡ್ತಾ ಇರ್ತೇವೆ, ಅವನು ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಏನೋ ಮಾನವೀಯತೆಯ ದೃಷ್ಟಿಯಿಂದ ಕೊಡುವಂತಹದ್ದು ಬೇರೆ, ಧರ್ಮ ದೃಷ್ಟಿಯಿಂದ ಕೊಡುವಂತಹದ್ದು ಬೇರೆ. ಯಾವನೊಬ್ಬ ತುಂಬಾ ಕಷ್ಟದಲ್ಲಿದ್ದಾನೆ, ಅವನು ಮಾನವೀಯತೆಯಿಂದ ಸಹಾಯ ಮಾಡಬೇಕನ್ನುವಂತಹದ್ದು ಆ ಪ್ರಕಾರದಿಂದ ಒಂದು ಮಾಡುವಂತಹದ್ದು ಬೇರೆ. ಆದರೆ ಧರ್ಮ ಇದರಿಂದ ಭಗವಂತ ಪ್ರೀತನಾಗಬೇಕು, ಪುಣ್ಯ ಬರಬೇಕು ಅನ್ನುವಂತಹ ದೃಷ್ಟಿ ಇದ್ರೆ ಅದು ಯೋಗ್ಯರಿಗೆ, ಶಾಸ್ತ್ರ ಸಂಪನ್ನರಿಗೆ ಕೊಡುವಂತಹದ್ದು, ಬ್ರಹ್ಮಜ್ಞಾನಿಗಳಿಗೆ ಕೊಡುವಂತಹದ್ದು. ಹಾಗಾಗಿ ಸಾಕ್ಷಾತ್ ಜಗದೊಡೆಯನಿಗೆ ಆ ಜಾಂಬವಂತ ಕನ್ಯಾಮಣಿಯನ್ನ ಆ ಸಮಂತಕಮಣಿಯ ಜೊತೆಯಲ್ಲೇ ತಾನು ದಾನವಾಗಿ ಕೊಡ್ತಾ ಇದ್ದಾನೆ. ಅಂತಹ ಮಣಿಮಾದಾಯ ದೇವೋಪಿ ಜಾಂಬವತ್ಯ ಅಪಿ ಸಂಯುತಃ, ಜಾಂಬವತಿಯಿಂದ ಕೂಡಿಕೊಂಡು ಭಗವಂತ ಆ ಮಣಿಯನ್ನು ತೆಗೆದುಕೊಂಡು ದ್ವಾರಕಾಪಟ್ಟಣಕ್ಕೆ ಬರ್ತಾ ಇದ್ದಾನೆ. ತದ್ವೃತ್ತಾಂತಂ ಸಮಾಜಷ್ಟೇ ದ್ವಾರಕಾ ವಾಸಿನಾಂ ಸ್ವಯಂ, ಎಲ್ಲ ದ್ವಾರಕಾವಾಸಿಗಳನ್ನೆಲ್ಲ ಕರೆದ, ಒಂದು ದೊಡ್ಡ ಸಭೆಯನ್ನು ಮಾಡಿದ. ಸಭೆಯನ್ನು ಮಾಡಿ ಹೇಳ್ತಾ ಇದ್ದಾನೆ, ನೋಡಿ ನನ್ನ ಮೇಲೆ ವ್ರತ ಅಪವಾದ ಅನ್ನುವಂಥದ್ದು ಬಂದಿದ್ದು, ಆದರೆ ನಾನು ಈ ಮಣಿಯನ್ನು ಅಪಹಾರ ಮಾಡಿದ್ದು ನಾನಲ್ಲ. ಇದು ವಾಸ್ತವಿಕವಾಗಿ ಸಿಂಹ ಪ್ರಸೇನ ಕಾಡಿಗೆ ಹಾಕಿಕೊಂಡು ಹೋದಾಗ ಆ ಪ್ರಸೇನನನ್ನ ಕೊಂದಿರುವಂತಹದ್ದು ಸಿಂಹ. ಆ ಸಿಂಹವನ್ನು ಕೊಂದು ಜಾಂಬುವಂತ ತಾನು ತನ್ನ ಗುಹೆಯಲ್ಲಿ ಇಟ್ಟುಕೊಂಡಿದ್ದ. ಆ ಗುಹೆಯಲ್ಲಿರುವಂತಹದ್ದನ್ನ ನಾನು ಯುದ್ಧ ಮಾಡಿ ಆ ಜಾಂಬುವದನಿಂದ ತಂದಿದ್ದೇನೆ. ನೀವು ಸಾಕ್ಷಿ ಬೇಕು ಇದಕ್ಕೆಲ್ಲ ಅಂತ ಹೇಳಿದ್ರೆ ಜಾಂಬೂತೆ ಸಾಕ್ಷಿ ಅಂತ ಆ ಸಾಕ್ಷಿಯಾಗಿ ಜಾಂಬೂತೆಯನ್ನು ನಿಲ್ಲಿಸಿ ತಾನು ಇದು ಕದ್ದಿಲ್ಲ ಎಂಬತಕ್ಕಂಥ ವಿಚಾರವನ್ನ ಎಲ್ಲರಿಗೂ ಪ್ರಮಾಣ ಪುರಸ್ಸರವಾಗಿ ಸ್ಪಷ್ಟಪಡ್ತಾ ಇದ್ದಾನೆ ಭಗವಂತ. ಮಿಥ್ಯಾಪವಾದ ಸಂಶುದ್ಧಿಂ ಪ್ರಾಪ್ತವಾನ್ ಮಧುಸೂದನ. ಮಿಥ್ಯಾಪವಾದದಿಂದ ಭಗವಂತ ಶುದ್ಧಿಯನ್ನ ಯಾವಾಗ ಪಡೆದನೋ ಆವಾಗ ಒಂದು ಕಂಟಕ ನಿವಾರಣೆ ಆಯಿತು. ಆದರೆ ಸತ್ರಾಜಿತನಿಗೆ ಭಾರೀ ಮನಸ್ತಾಪ ಆಗಿದೆ. ಸತ್ರಾಜಿತೋಪಿ ಸಂತ್ರಸ್ತಃ ಕೃಷ್ಣಾಯ ಪ್ರದದೌ ಸುತಾಂ. ಅಯ್ಯೋ, ಅನ್ಯಾಯವಾಗಿ ಕೃಷ್ಣನ ಬಗ್ಗೆ ಮಾತನಾಡಿಬಿಟ್ಟೆ. ನನ್ನ ತಮ್ಮನನ್ನ ಈ ಹಾರದ ಕಾರಣಕ್ಕೋಸ್ಕರ ಕೃಷ್ಣನೇ ಅನ್ಯಾಯವಾಗಿ ಕೊಂದ ಅಂತ ಕೃಷ್ಣನ ಮೇಲೆ ವ್ರತ ಅಪವಾದವನ್ನು ಹಾಕಿದ್ದೇನೆ ನಾನು. ಈ ಅಪವಾದದಿಂದ ನಾನು ದೂರ ಆಗಬೇಕು, ತಲೆ ಎತ್ತಿ ದ್ವಾರಕೆಯಲ್ಲಿ ತಿರುಗಬೇಕು ಅಂತ ಹೇಳಿದ್ರೆ ನಾನು ನನ್ನ ಮಗಳಾದ ಸತ್ಯಭಾಮೆಯನ್ನ ಕೃಷ್ಣನಿಗೆ ಮದುವೆ ಮಾಡಿ ಕೊಡಬೇಕು ಅಂತ ಚಿಂತನೆ ಮಾಡಿದ್ದಾನೆ. ಇದೊಂದೇ ಪರಿಹಾರ, ಬೇರೆ ಏನು ಪರಿಹಾರವೂ ಇದಕ್ಕೆ ಇಲ್ಲ ಅಂತಂತಾನವನು. ಏನು ಪ್ರಾರ್ಥನೆ ಮಾಡಿದ್ರೆ ಕೃಷ್ಣ ಅವನು ಕರುಣಾಸಾಗರ, ಅವನೇನೋ ಮಾಡ್ತಾನೆ. ಆದರೆ ಊರಿನ ಜನ ಎಲ್ಲ ಅಂತ ಇರ್ತಾರೆ, ಅವರೆಲ್ಲರ ಬಾಯಿ ಮುಚ್ಚಿಸಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಮಗಳನ್ನು ಕೊಟ್ಟು ಬಿಡಬೇಕು. ಮಗಳನ್ನು ಕೊಟ್ಟಾಗ ಕೃಷ್ಣನ ಮಾವ ಅಂತ ನನ್ನ ತಂಟೆಗೆ ಯಾರೂ ಬರೋದಿಲ್ಲ ಅಂತ ಹಾಗೆ ಅವನ ಚಿಂತನೆ. ಹಾಗಾಗಿ ಆ ಸತ್ಯಭಾಮೆಯನ್ನ ಕೃಷ್ಣ ಪರಮಾತ್ಮನಿಗೆ ಧಾರೆ ಎರೆದು ಕೊಡ್ತಾ ಇದ್ದಾನೆ. ಜೊತೆಗೆ ಮಣಿಯನ್ನು ಅವನು ಕೂಡ ಕೊಟ್ಟ. ಜಾಂಬವಂತನಿಂದ ಮಣಿಯನ್ನು ತಂದು ಸತ್ರಾಜಿತನಿಗೆ ಕೊಟ್ಟ. ಸತ್ರಾಜಿತ ಈ ಮಣಿಯಿಂದ ಇಷ್ಟ ಆದುತ್ತಾನೆ. ಇದರ ಜೊತೆಗೆ ಕನ್ಯಾಮಣಿಯ ಜೊತೆಗೆ ಆ ಮಣಿಯನ್ನು ಕೂಡ, ಸಮಂತಕ ಮಣಿಯನ್ನು ಕೂಡ ಭಗವಂತನಿಗೆ ಕೊಟ್ಟು ಬಿಟ್ಟಿದ್ದಾನೆ. ಸತ್ಯಭಾಮಾಂ ಮಹಾಬುದ್ಧಿಂ ದದೌ ಸರ್ವಗುಣಾನ್ವಿತಾಂ ಶತತನ್ವಾ ಕ್ರೂರಮುಖ ಯಾದವ ದುಷ್ಟಮಾನಸಾಹ. ಆದರೆ ಒಂದು ಅಪವಾದ ಮುಗಿದಿದೆ, ಇನ್ನೊಂದು ಅಪವಾದಕ್ಕೆ ಭಗವಂತ ಸಿದ್ಧನಾಗಿದ್ದಾನೀಗ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಇದರ ಮಧ್ಯದಲ್ಲಿ ಇವನಿಗೆ ಸತ್ರಾಜಿತನಿಗೆ ಅನೇಕ ಜನ ಯಾದವರಿಗೆ ಅವನು ಭಾಷೆ ಕೊಟ್ಟಿದ್ದಂತೆ. ಅಕ್ರೂರನಿಗೆ, ಶತಧನ್ವನಿಗೆಲ್ಲ ನಾನು ನನ್ನ ಮಗಳನ್ನು ನಿಮಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಎಲ್ಲರಿಗೂ ಭಾಷೆ ಕೊಟ್ಟಿದ್ದ. ಯಾರ್ಯಾರಿಗೆ ಭಾಷೆ ಕೊಟ್ಟಿದ್ನೋ ಎಲ್ಲರಿಗೂ ಕೂಡ ಕೈ ಕೊಟ್ಟು ಕೃಷ್ಣನಿಗೆ ಕನ್ಯಾ ಕೊಟ್ಟ. ಇದೆಲ್ಲ ಭಾರಿ ಸಿಟ್ಟು ಬಂತವರಿಗೆ. ಸತ್ರಾಜಿತೇನ ತೇ ವೈರಂ ಚಕ್ರುಹು ರತ್ನಾಭಿಲಾಷಿಣಃ. ಅವ್ರ ರತ್ನವೂ ಬೇಕಾಗಿತ್ತು, ಜೊತೆಗೆ ಈಗ ಕನ್ಯಾಮಣಿಯೂ ಕೂಡ ತಪ್ಪಿ ಹೋಯಿತು. ಅವರಿಗೆ ಬಹಳ ಸಿಟ್ಟು ಬಂದಿದೆ. ಸತ್ರಾಜಿತನ ಮೇಲೆ ವೈರವನ್ನ ಸಾಧಿಸ್ತಾ ಇದ್ದಾರಲ್ಲಿ. ಈ ಮಧ್ಯದಲ್ಲಿ ಆ ಸತ್ರಾಜನ ಜೊತೆಗೆ ಏನಾದರೂ ಒಂದು ಮಾಡಿ ಅದರ ಹಗೆತನವನ್ನು ತೀರಿಸಿಕೊಳ್ಬೇಕು ಅಂತ ಹೊಂಚು ಹಾಕ್ತಾ ಇದ್ದಾರೆ. ಆಗ ಸರಿಯಾಗಿ ಕಾಲ ಕೂಡಿ ಬಂದಿದೆ. ಇತ್ತ ಏನಾಗಿದೆ, ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಭಸ್ಮರಾಗಿದ್ದಾರೆ ಎಂಬತಕ್ಕಂಥ ವಿಚಾರ ಆ ಕುರುದೇಶದಿಂದ ಬಂದಿದೆ. ಕೌರವರ ಒಂದು ಸಂದೇಶವನ್ನ ಕೃಷ್ಣ ನೋಡ್ತಾ ಇದ್ದಾನೆ. ಅವನು ಎಲ್ಲಿ ಗೊತ್ತು ಭಗವಂತನಿಗೆ ಕಪಟನಾಟಕ ಸೂತ್ರಧಾರಿ, ಪಾಂಡವರು ಸತ್ತಿಲ್ಲ ಬದುಕಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಿದೆ. ಆದರೆ ಕೃಷ್ಣ ಹೋಗಲಿಲ್ಲ ಅಂತ ಹೇಳಿದ್ರೆ ಯಾವ ಕೌರವರು ಕೂಡ ನಂಬೋದಿಲ್ಲ. ಕೃಷ್ಣ ಬಂದ್ರೆ ಮಾತ್ರ ಪಾಂಡವರು ಸತ್ತಿದ್ದಾರೆ ಎಂಬುದಾಗಿ ನಿಶ್ಚಯವಾಗಿ ತಿಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ಜ್ಞಾನ ಭ್ರಮಾತ್ಮಕವಾದ ಜ್ಞಾನ ಅವರು ಅಲ್ಲಿ ಹಾಗೇ ಇರಬೇಕು ಅಂತ ವಿಚಾರ ಮಾಡಿ ಕೃಷ್ಣ ಪರಮಾತ್ಮ ತಾನು ಕೂಡ ಅವರ ಅಂತ್ಯಕ್ರಿಯೆಗೆ ಅಂತ ಹೋಗಿದ್ದಾನೆ. 12ನೇ 13ನೇ ದಿವಸ ವೈಕುಂಠಕ್ಕೆ ಹೋಗಿದ್ದಾನೆ. ಭಾರಿ ಅಳೋದು, ಎಲ್ಲರಿಗಿಂತಲೂ ಕೂಡ ಕೃಷ್ಣೇ ಜಾಸ್ತಿ ಆತ್ನಂತೆ. ಅಷ್ಟು ಬರೀ ಅಯ್ಯೋ ಪಾಂಡವರು, ನನ್ನ ಆತ್ಮ ಇದ್ದ ಹಾಗೆ ಹೀಗೆ ಅಂತ ಏನೆಲ್ಲ ಗೋಗರೆದಿದ್ದಾನೆ. ಆವಾಗ
ಎಲ್ಲರಿಗೂ ಮನವರಿಕೆ ಆಯಿತು. ಹಾಗಾದರೆ ಪಾಂಡವರು ನಿಶ್ಚಯವಾಗಿ ಸತ್ತಿದ್ದಾರೆ ಎಂಬುದಾಗಿ ಎಲ್ಲ ತಿಳ್ಕೊಂಡಿದ್ದಾರೆ. ಇದರ ಮಧ್ಯದಲ್ಲಿ ಸತ್ಯಭಾಮೆ ಅವಳು ಓಡಿ ಬರ್ತಾ ಇದ್ದಾಳೆ. ಯಾಕೆ ಅಂತ ಹೇಳಿದ್ರೆ ಸತ್ರಾಜಿತಂ ನಿಹತ್ಯಾಶು ಮಣಿಂ ಜಗ್ರಾಹ ಪಾಪಧೀಹಿ. ಅವು ಸತ್ರಾಜಿತನನ್ನ ವೈರವನ್ನ ಮಾಡಿಕೊಂಡಿರ್ತಕ್ಕಂತಹ ಆ ದುರ್ಬುದ್ಧಿಯಾಗಿರ್ತಕ್ಕಂಥ ಶತಧನ್ವ ಏನು ಮಾಡ್ತಾ ಇದ್ದಾನೆ, ಸತ್ರಾಜಿತನನ್ನ ಸಂಹಾರ ಮಾಡಿಬಿಟ್ಟ. ಕೃಷ್ಣ ಇಲ್ಲದೇ ಇರುವಂತಹ ಕಾಲವನ್ನು ಕಾಯ್ತಾ ಇದ್ದ. ಯಾವಾಗ ಕೃಷ್ಣ ಹಸ್ತಿನಾವತಿಗೆ ಹೋಗಿದ್ದಾನೋ, ಹಸ್ತಿನಾವತಿ ಹೋಗುವ ಸಂದರ್ಭದಲ್ಲಿ ಕೃಷ್ಣ ಅಂತೂ ದ್ವಾರಕೆಯಲ್ಲಿಲ್ಲ, ಹಾಗಾಗಿ ನನ್ನ ಕಾರ್ಯವನ್ನು ಸುಲಭವಾಗಿ ನಾನು ಮಾಡಬಹುದು ಅಂತ ವಿಚಾರ ಮಾಡಿ ಅವನೇನು ಮಾಡ್ತಾ ಇದ್ದಾನೆ, ಶತಧನ್ವ ಕೃಷ್ಣ ಪರಮಾತ್ಮನ ಅನುಪಸ್ಥಿತಿಯಲ್ಲಿ ಆ ಸತ್ರಾಜಿತನ ಸಂಹಾರವನ್ನು ಮಾಡಿ ಆ ಮಣಿಯನ್ನು ಎತ್ತಿಕೊಂಡು ಹೋಗ್ತಾ ಇದ್ದಾನಲ್ಲಿ. ಅವಳು ಸತ್ಯಭಾಮೆ, ಅವಳು ಕೂಡ ಗೊತ್ತು, ಅವಳು ಕೂಡ ಜಗದಂಬೆ, ಅನಾಲೋಚನೆ ಸರ್ವವಿಷಯಕಂ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿಗೆ ಯಾವುದ ಬಗ್ಗೆ, ಯಾವ ವಸ್ತುವಿನ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಯೋಚನೆ ಮಾಡದೆ ಸಕಲ ಜಗತ್ತಿನ ವಿಚಾರ ಒಳಗೆ ತನ್ನಷ್ಟಕ್ಕೆ ತಾನೇ ತಿಳಿತಾ ಇರ್ತದೆ. ಅನಾಲೋಚನೆ ಸರ್ವವಿಷಯಕಂ ಜ್ಞಾನಂ, ಅಂತಹ ಜ್ಞಾನ ಲಕ್ಷ್ಮೀದ್ದು. ಈ ಎಲ್ಲ ಶತಧನ್ವನ ವಿಚಾರ ಗೊತ್ತಿಲ್ವಾ ಲಕ್ಷ್ಮಿಗೆ, ಸತ್ಯಭಾಮೆಗೆ ಗೊತ್ತು. ಆದರೆ ಭಗವಂತನ ಸಂಕಲ್ಪವನ್ನು ಅರಿತವಳಾಗಿದ್ದಾಳೆ. ಮುಂದೆ ಏನೇನಾಗಬೇಕು ಅಂತ ಭಗವಂತ ಹೀಗೆ ಸಂಕಲ್ಪ ಮಾಡಿದ್ದಾನೆ, ಹಾಗಾಗಿ ಆಗಬೇಕು. ಆದ್ದರಿಂದ ಅದಕ್ಕೆ ಅಡಚಣೆಯನ್ನು ಮಾಡಬಾರದು ಅಂತ ಒಂದು ವಿಚಾರ. ಮತ್ತೆ ಕೃಷ್ಣನ ಹತ್ರ ಹೋಗಬೇಕಾಗಿಲ್ಲ ಲಕ್ಷ್ಮೀದೇವಿ, ಸತ್ಯಭಾಮೆ ಶತಧನ್ವನನ್ನ ಸಂಹಾರ ತಾನೇ ಮಾಡಬಹುದಾಗಿತ್ತು. ಯಾಕಂತ ಹೇಳಿದ್ರೆ ವೇದವೇ ಕೊಂಡಾಡ್ತಾ ಇದೆ, ಯಂಕಾಮಯೇ ತಂ ತಮ್ ಉಗ್ರಂ ಕ್ರೋಮಿ ತಂ ಬ್ರಹ್ಮಾಣಂ ತಮೃಷಂ ತಂ ಸುಮೇಧಾಂ ಅಂತ. ಇವತ್ತು ಬ್ರಹ್ಮದೇವರಿಗೆ ಬ್ರಹ್ಮಸ್ಥಾನ, ರುದ್ರ ರುದ್ರಸ್ಥಾನ, ಏನೆಲ್ಲ ಸ್ಥಾನಗಳಿವೆ ಅದೆಲ್ಲವೂ ಕೂಡ ಲಕ್ಷ್ಮೀದೇವಿ ಅಧೀನವಾದದ್ದು. ಅವಳು ಮನಸ್ಸು ಮಾಡಿದವರಿಗೆಲ್ಲ ಉಂಟು, ಇಲ್ಲಾಂದ್ರಿಲ್ಲ ಅಂತ. ಹೀಗೆ ತನ್ನ ಒಂದು ಸಾಮರ್ಥ್ಯವನ್ನ ಅಂಬರಣಿ ಸೂಕ್ತದಲ್ಲಿ ಲಕ್ಷ್ಮೀದೇವಿ ಹೇಳಿಕೊಂಡಿದ್ದಾಳಲ್ಲಿ. ಇಂತಹ ಜಗನ್ನಿಯಾಮಗಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿಗೆ ಇದೇನು ದೊಡ್ಡ ವಿಚಾರ ಅಲ್ಲ. ಆದರೂ ಕೂಡ ಸತ್ಯ ಸಂಕಲ್ಪನಾದ ಭಗವಂತನ ಒಂದು ಸಂಕಲ್ಪದಂತೆ ನಡೀತಾ ಇದ್ದಾಳೆ, ಓಡ್ತಾ ಇದ್ದಾಳೆ. ಕೃಷ್ಣಸ್ಯ ಪುರತಃ ಸತ್ಯ ಸಮಾಜಷ್ಟೇ ವಿಚೇಷ್ಟಿತಂ. ಹೋಗೆಲ್ಲ ಹೇಳ್ತಾ ಇದ್ದಾಳೆ, ಏನ್ರಿ ಹೀಗಾಗಿ ಹೋಗಿದೆ, ನಮ್ಮಪ್ಪ ಸತ್ತಿದ್ದಾನೆ, ಬನ್ರಿ ಬನ್ರಿ ಅಂತ ಒಂದೇ ಸಮನೆ ಕುಕ್ಕೊಳ್ತಾ ಇದ್ದಾಳಲ್ಲಿ. ಕೃಷ್ಣ ಪರಮಾತ್ಮ ಇನ್ನೂ ಜೋರಾಗಿ, ಅವನು ಗೊತ್ತಿದೆ ಅವನಿಗೆ ಎಲ್ಲವೂ ಕೂಡ, ಆದ್ರೆ ಇನ್ನೂ ಜೋರಾಗಿ ಅವನು ಅಳ್ತಾ ಇದ್ದಾನೆ. ಅಯ್ಯೋ ಒಂದು ಆಘಾತವನ್ನ ನಾನು ಸಮಾಧಾನ ಮಾಡಿಕೊಳ್ಳುವಷ್ಟರಲ್ಲಿ ಇನ್ನೊಂದು ಆಘಾತ ಬಂದು ಬಡಿಯುತ್ತೆ ನನಗೆ ಅಂತ ಅವನಿಗೆ ತುಂಬಾ ದುಃಖ ಆದವರಂತೆ ನಟನೆ ಮಾಡ್ತಾ ಇದ್ದಾನಲ್ಲಿ. ಅದಾದ ಮೇಲೆ ಮತ್ತೆ ಬಂದು ಬಲರಾಮಗಳು ಹೇಳ್ತಾ ಇದ್ದಾನೆ, ಬಲದೇವ ಪುರೋ ವಾಕ್ಯಂ ಉವಾಚ ಧರಣೀಧರ ಹತ್ವಾ ಸತ್ರಾಜಿತಂ ದುಷ್ಟೋ ಮಣಿಮಾದಾಯ ಗಚ್ಚತಿ ನಿಹತ್ಯ ಶತಧನ್ವಾನಂ ಗೃಹಿಣೋತ್ವಾಂ ರತ್ನಮಾವಯೋ ಅಂತಾನೆ ಬಲರಾಮನಿಗೆ. ನೋಡು, ಶತಧನ್ವ ನನ್ನ ಮಾವನನ್ನ ಕೊಂದು ಮಣಿಯನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ, ಅವನನ್ನು ನಾವು ಹಿಡಿಬೇಕು, ಅವನನ್ನು ಸಂಹಾರ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ. ಆಯಿತು ಅಂತ ಕೃಷ್ಣನಿಗೆ ಒಂದು ಸಹಾಯಕ್ಕೋಸ್ಕರ ಅವನಿಗೆ ಸಾಥ್ ನೀಡಲು ಬಲರಾಮನು ಕೂಡ ಅವನ ಜೊತೆಗೆ ಓಡ್ತಾ ಇದ್ದಾನೆ. ಭಾರೀ ವೇಗದಿಂದ ಅವನು ಹೋಗ್ತಾ ಇದ್ರೆ ಅವರ ವೇಗದಿಂದಲೂ ಕೂಡ ಇವನು ಓಡ್ತಾ ಇದ್ದಾರಲ್ಲಿ. ಆ ಶತಧನ್ವನಿಗೆ ಗೊತ್ತಾಯಿತು, ತುಂಬಾ ನನ್ನನ್ನು ಬೆನ್ನಟ್ಟಿದ್ದಾರೆ, ನನ್ನಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ತನ್ನ ವೇಗವನ್ನು ಹೆಚ್ಚಿಸಿಕೊಳ್ತಾ ಇದ್ದಾನೆ. ಎಷ್ಟು ಹೋಗಿದ್ರು ಕೂಡ ಭಗವಂತ ಎಲ್ಲಕ್ಕಿಂತಲೂ ಕೂಡ ಮೀರಿದವನಾಗಿದ್ದಾನೆ. ಅವನನ್ನು ಮೀರಿ ಅವನನ್ನು ಹಿಡಿದು ಸಂಹಾರವನ್ನ ಮಾಡಿದ. ಆದರೆ ರತ್ನ ಹುಡುಕಿದ್ರೆ ಸಿಕ್ಕಲೇ ಇಲ್ಲ. ಇದರ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಶತಧನ್ವನಿಗೆ ಗೊತ್ತಾಯಿತು ರಾಮಕೃಷ್ಣನು ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರ. ತಾನು ಓಡಿ ಹೋಗಕ್ಕಿಂತ ಮುಂಚೆ ಅಕ್ರೂರನನ್ನು ಕರೆದು ಆ ಮಾಣಿಕ್ಯವನ್ನು ಕೊಟ್ಟುಬಿಡ್ತಾ ಇದ್ದಾನೆ. ನಿನ್ನ ಹತ್ರ ಇಟ್ಕೋ, ಇದನ್ನ ನಾನು ಇನ್ನ ರಾಮಕೃಷ್ಣನಿಂದ ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಆ ಮಣಿಯನ್ನು ಕೊಟ್ಟು ಓಡ್ತಾ ಇದ್ದ. ಯಾವಾಗ ರಾಮಕೃಷ್ಣರಿಂದ ಸಿಕ್ಕು ಹತನಾದ, ಅಲ್ಲಿ ನೋಡ್ತಾ ಇದ್ದಾರೆ ಮಣಿ ಸಿಕ್ಕಿಲ್ಲ. ಯಾಕೆ, ಮಣಿ ಇರುವಂತ ಅಕ್ರೂರನ ಹತ್ರ. ಹಾಗಾಗಿ ಬಲರಾಮನಿಗೆ ಸಿಟ್ಟು ಬಂತು. ನೋಡಿ, ಅಲ್ಲ, ಅನ್ಯಾಯವಾಗಿ ಬಂಧು ಬಾಂಧವರಲ್ಲಿ ಜಗಳವನ್ನು ಉಂಟು ಮಾಡ್ತಾ ಇದ್ದೀನಿ ನೀನು. ರಥಸ್ಥೋ ಬಲದೇವಸ್ತು ಹತೆ ರತ್ನಸ್ಯ ಲೋಭತಃ ಅಂತ ಇದ್ದಾನೆ. ಕಪಟಿತ್ವಾಂ ಸದಾ ಕೃಷ್ಣ ಲೋಭೀ ಪಾಪಿ ಸುನಿಶ್ಚಿತಂ. ನಿನ್ನ ಮಹಾ ಕಪಟಿ ನೀನು. ಅರ್ಥಾಯ ಸ್ವಜನಂ ಹಂತಿ ಕಸ್ತ್ವಾಂ ಬಂಧು ಸಮಾಶ್ರಯೇತ. ನೀನು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಇದ್ದಿ ನೀನು. ದುಡ್ಡಿಗೋಸ್ಕರ ಬಂಧುಗಳನ್ನು ಕೂಡ ಕೊಲ್ಲಿಕ್ಕೆ ಸಿದ್ಧ ಇದ್ದಿ ನೀನು. ಅನ್ಯಾಯವಾಗಿ ಶತಧನ್ವನ ಸಂಹಾರ ಮಾಡಿದ್ದಲ್ಲ ನಮ್ಮ ಯಾದವನವನು ಅಂತ ಬಲರಾಮನಿಗೆ ಕೃಷ್ಣನ ಮೇಲೆ ಭಾರಿ ಸಿಟ್ಟು ಬಂತು. ಅಂತ ಇದ್ದಾನೆ, ಅನೇಕ ಬಾರಿ ಬೈದ, ಸಿಕ್ಕಾಪಟ್ಟೆ ಬೈದು ಅಂತ ಇದ್ದಾನೆ, ಧಿಕ್ಕಾರ ಇರಲಿ ನನಗೆ, ನಿನ್ನ ಹತ್ರ ನಾನು ಇರೋದಿಲ್ಲ ಅಂತ ಹೇಳಿ ವಿದರ್ಭ ದೇಶಕ್ಕೆ ತಾನು ಹೋಗ್ತಾ ಇದ್ದಾನಲ್ಲಿ. ಕೃಷ್ಣೋಪಿ ರಥಮಾರುಹ್ಯ ದ್ವಾರಕಾಂ ಪ್ರಯೌ ಪುನಃ. ಕೃಷ್ಣ ಒಬ್ಬನೇ ಮತ್ತೆ ದ್ವಾರಕಕ್ಕೆ ಬಂದ.
ತಥೈವೋಚುಃ ಜನಾ ಸರ್ವೇ. ಎಲ್ಲ ಅಂತ ಇದ್ದಾರಂತಲ್ಲಿ, ಎಲ್ಲ ದ್ವಾರಕಾಪಟ್ಟಣದಲ್ಲಿ ಅಂತ ಇದ್ದಾರೆ, ಏನು ಕೃಷ್ಣ ತನ್ನ ಒಂದು ರತ್ನಹಾರಕ್ಕೋಸ್ಕರ ನಿಷ್ಕಾಸಿತೋ ರತ್ನಲೋಭಾತ್ ಜ್ಯೇಷ್ಠಭ್ರಾತ ಬಲೋಬಲಿ, ಅನ್ಯಾಯವಾಗಿ ತಮ್ಮ ಅಣ್ಣನನ್ನ ಹೊರಗಟ್ಟಿಬಿಟ್ಟಿದ್ದಾನಲ್ಲ ಇವನು. ಇನ್ನೊಂದು ಅಪವಾದ, ಒಂದು ಅಪವಾದದಿಂದ ಮುಕ್ತನಾಗುವ ಸಂದರ್ಭದಲ್ಲಿ ಇನ್ನೊಂದು ಅಪವಾದಕ್ಕೆ ಕೃಷ್ಣ ಪರಮಾತ್ಮ ಬಲಿಯಾಗಬೇಕಾಗಿದೆ. ಆ ಮಾತನ್ನು ಕೇಳಿ ಬಹಳ ದುಃಖ ಆಗಿದೆ ಕೃಷ್ಣ ಪರಮಾತ್ಮ. ದುಃಖ ಆದವನಂತ ನಟನೆ ಮಾಡ್ತಾ ಇದ್ದಾನಲ್ಲಿ. ವೃಥಾ ಅಭಿಶಾಪಾತ್ ಸಂತಪ್ತೋ ಬಭೂವ ಸ ಜಗತ್ಪತಿ. ಆ ವೃಥಾ ಅಪವಾದವನ್ನು ತಾನು ಹೊತ್ತಿದ್ದಾನೆ. ಮಣಿ ಇರುವಂತಹ ಅಕ್ರೂರ ಮಾತ್ರ ಅವನಿಗೂ ಅನಿಸ್ತು, ಇಲ್ಲಿದ್ರೆ ನನಗೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ನಾನು ಕೂಡ ಈ ದೇಶವನ್ನು ಬಿಡಬೇಕು ಅಂತ ಅವನು ತೀರ್ಥಯಾತ್ರೆಗೆ ಅಂತ ಕಾಶಿಪಟ್ಟಣಕ್ಕೆ ಹೋಗ್ತಾ ಇದ್ದಾನಲ್ಲಿ. ಆ ಕಾಶಿಪಟ್ಟಣದಲ್ಲಿ ಆ ರತ್ನದ ಮಹಿಮೆಯಿಂದ ಬೇಕಾದಷ್ಟು ಸಂಪತ್ತು ಬಂದಿದೆ. ಕಾಶೀಂ ಗತ್ವಾ ಸುಖೇನಾಸೋ ಯಜನ್ನ ಯಜ್ಞಪತಿಂ ಪ್ರಭುಂ ತೋಷಂ ಉತ್ಪಾದಯಾಮಾಸ ತೇನ ದ್ರವ್ಯೇಣ ಬುದ್ಧಿಮಾನ್ ಅಂತ. ಆ ಬಂದಿರತಕ್ಕಂತಹ ದ್ರವ್ಯದಿಂದ ಎಲ್ಲ ಆ ಕಾಶಿಪಟ್ಟಣದಲ್ಲಿರುವಂತಹ ಜನರಿಗೆ ಆನಂದವನ್ನು ಉಂಟು ಮಾಡ್ತಾ ಇದ್ದಾನಲ್ಲಿ. ದಿನಕ್ಕೆ 8 ಭಾರ ಬಂಗಾರವನ್ನು ಕೊಡತಕ್ಕಂತಹದರಿಂದ ಬೇರೆ ಬೇರೆ ಸುರಾಲಯ, ಒಳ್ಳೆಯ ಮನೆಗಳನ್ನು ಕಟ್ಟಿಸ್ತಾ ಇದ್ದಾನೆ, ಹಾಗೇನೆ ಒಳ್ಳೆ ದೇವಾಲಯಗಳನ್ನು ಕಟ್ಟಿಸ್ತಾ ಇದ್ದಾನೆ, ಒಳ್ಳೆ ನಗರವನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಈ ಎಲ್ಲ ಸವಲತ್ತುಗಳನ್ನು ಕೂಡ ಅದರ ಪ್ರಭಾವದಿಂದ ಮಾಡ್ತಾ ಇದ್ದಾನೆ. ಆ ಶಮಂತಕಮಣಿಯ ಪ್ರಭಾವದ ಒಂದು ಏನು ಅಂತ ಹೇಳಿದ್ರೆ, ನದುರ್ಭಿಕ್ಷಂ ನವೈರೋಗಾ ಯತಯೋ ನಚ ವಿಜ್ವರಂ. ಆ ಒಂದು ಶುಚಿಯಾಗಿರ್ತಕ್ಕಂಥವನ್ನು ಧಾರಣ ಮಾಡಿಕೊಂಡಿದ್ರೆ ಅವನಿಗೆ ಮಾತ್ರ ಅಲ್ಲ, ಅವನ ಇಡೀ ಊರಲ್ಲಿ ದುರ್ಭಿಕ್ಷ ಅನ್ನುವಂತಹದ್ದಿರೋದಿಲ್ಲ, ಯಾರಿಗೂ ರೋಗ ಬರೋದಿಲ್ಲ, ಈತಿ ಬಾಧಾದಿಗಳಿರೋದಿಲ್ಲ, ಜ್ವರ, ಯಾವ ಒಂದು ತಾಪತ್ರಯಗಳೇ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಮಣಿ. ಆದರೆ ಅದನ್ನು ಮಾತ್ರ ಧಾರಣ ಮಾಡಿಕೊಂಡವನು ಶುಚಿಯಾಗಿರಬೇಕು. ಶುಚಿನ ಧಾರ್ಯತೆ ಯತ್ರ ಮಣಿ ಸೂರ್ಯಸ್ಯ ನಿಶ್ಚಿತಂ ಜಾನನ್ನಪಿ ತತ್ಸರ್ವಂ ಮಾನುಷಂ ಭಾವಮಾಶ್ರಿತಃ ಲೋಕಾಚಾರಂ ತಥಾ ಮಾಯಾಂ ಅಜ್ಞಾನಂ ಚ ಆಶ್ರಿತೋ ಯಥಾ. ಎಲ್ಲವೂ ಕೂಡ ಭಗವಂತನಿಗೆ ಗೊತ್ತಿದ್ರೂ ಕೂಡ ಆ ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ ಅಂತ ಭಗವಂತ ಬಂದಿರುವಂತಹದ್ದೇ ಮರ್ತ್ಯ ಶಿಕ್ಷಣಕ್ಕೋಸ್ಕರ. ಹಾಗಾಗಿ ಗೊತ್ತಿದ್ದು ಕೂಡ ಭಗವಂತ ಸುಮ್ಮನೆ ಇದ್ದಾನೆ, ಏನೋ ಖಿನ್ನನಾದವನಂತೆ. ಹೇಗಪ್ಪ ಈ ಅಪವಾದವನ್ನು ತಪ್ಪಿಸಿಕೊಳ್ಬೇಕು ಅಂತ ತಲೆ ಮೇಲೆ ಕೈ ಇಟ್ಟುಕೊಂಡು ಭಾರೀ ಚಿಂತೆ ಮಾಡದೆ ಕುಳಿತುಕೊಂಡಿದ್ದಾನಲ್ಲಿ. ಅದೇ ಸಮಯಕ್ಕೆ ನಾರದರು ಬಂದಿದ್ದಾರಲ್ಲಿ. ನೋಡ್ದ ಬಂದಿರತಕ್ಕಂತಹ ನಾರದರನ್ನ ಆಹ್ವಾನವನ್ನು ಮಾಡ್ತಾ ಇದ್ದಾನೆ. ಗೃಹೀತ್ವಾ ತತ್ಕದಾಂ ಪೂಜಾಂ ಸುಖಂ ಆಸನತೋಬ್ರವೀತ್. ಆ ಸುಖಾಸನವನ್ನ ಸ್ವೀಕಾರ ಮಾಡಿರ್ತಕ್ಕಂಥ ನಾರದರು ಅಂತ ಇದ್ದಾರಲ್ಲಿ. ಕಿಮರ್ಥಂ ಖಿದ್ಯಸೇ ದೇವ ಕಿಮ್ಮಾತೆ ಶೋಕಕಾರಣಂ ಯಥಾವೃತ್ತಂ ಸಮಾಚಷ್ಟೇ ನಾರದಾಯ ಸ ಕೇಶವ ಜಾನಾಮಿ ಕಾರಣಂ ದೇವ ಯದರ್ಥಂ ಲಾಂಛನಂ ತವ ಅಂತಾನೆ. ಏನು ಕೃಷ್ಣ ಪರಮಾತ್ಮ ಭಾರೀ ಚಿಂತೆ ಇದ್ದಾಗಿದೆ, ಶೋಕ ಇದ್ದಾಗಿದೆ ನಿನ್ನ ಮುಖದಲ್ಲಿ, ಏನು ದುಃಖ ಆಗಿದೆ ನಿನಗೆ ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಅಂತ ಹೇಳ್ತಾ ಇದ್ದಾನೆ. ಏನಪ್ಪ ಮಾಡಿ ಹೀಗೆಲ್ಲ ಆಯ್ತು ಕತೆ ಅಂತ ಆ ಶಮಂತಕಮಣಿ ಪ್ರಸೇನ ಹಾಕೊಂಡ ಏನೆಲ್ಲ ಘಟನೆ ಆಗಿತ್ತೋ ಅಲ್ಲಿಂದ ಇಲ್ಲಿ ತನಕ ಎಲ್ಲ ವರದಿ ಒಪ್ಪಿಸಿದ. ಆವಾಗ ನಾರದರಂತ ಇದ್ದಾರೆ, ಕೃಷ್ಣ ಪರಮಾತ್ಮ ನೀನೇನೋ ನಿರ್ದುಷ್ಟ ಹೌದು, ಆದರೆ ಇವತ್ತು ಇಂತಹ ಅಪವಾದ ಅನ್ನುವಂಥದ್ದು ಬಂದಿದೆಯಲ್ಲ, ಇದಕ್ಕೆ ಕಾರಣ ನಂಗೊತ್ತುಂಟು. ತ್ವಯಾ ಭಾದ್ರಪದೇ ಶುಕ್ಲೇ ಚತುರ್ಥ್ಯಾಂ ಚಂದ್ರ ದರ್ಶನಂ. ಭಾದ್ರಪದ ಶುಕ್ಲಪಕ್ಷ ಚತುರ್ಥಿ ದಿವಸ ನೀನು ಚಂದ್ರ ದರ್ಶನವನ್ನು ಮಾಡಿದ್ದಿ, ಆದ್ದರಿಂದಾಗಿ ನಿನಗಿಂತ ಮಿಥ್ಯಾಪವಾದ ಅನ್ನುವಂಥದ್ದು ಬಂದಿದೆ. ವದನಾರದ ಮೇ ಶೀಘ್ರಂ ತತೋ ದೋಷಶ್ಚ ದರ್ಶನೆ ಕಿಮರ್ಥಂ ತು ದ್ವಿತೀಯಾಯಾಂ ತಸ್ಯ ಕುರುವಂತಿ ದರ್ಶನಂ. ಅದಲ್ಲೇ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮಿಥ್ಯಾಪವಾದವನ್ನು ಹೋಗಬೇಕು ಅಂತ ಹೇಳಿದ್ರೆ ಬಿದಿಗೆ ಚಂದ್ರನ ನೋಡಬೇಕು, ಚತುರ್ಥಿ ಚಂದ್ರನ ನೋಡಿದರೆ ಅಪವಾದ ಅನ್ನುವಂತಹದ್ದು ಖಂಡಿತವಾಗಿ ಬರ್ತದೆ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಅಂತ ಇದ್ದಾನೆ. ಯಾಕೆ ಇಂಥ ಅಪವಾದ ಚಂದ್ರ ದರ್ಶನ ಮಾಡಬಾರದು, ಅದು ಹಿನ್ನೆಲೆ ಏನು ಅಂತೆಲ್ಲ ಕೇಳಿದಾಗ ಅಂತ ಇದ್ದಾನೆ. ದೊಡ್ಡ ಆಖ್ಯಾನವೇದಪ್ಪ ಇದಕ್ಕೆ. ಗಣಾನಾಂ ಆಧಿಪತ್ಯೇ ಚ ರುದ್ರೇಣ ವಿಹಿತಪುರ. ಹಿಂದೆ ರುದ್ರದೇವರು ಎಲ್ಲ ಗಣಗಳಿಗೆ ನಿಯಾಮಕನನ್ನಾಗಿ ಗಣಪತಿಯನ್ನ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಬ್ರಹ್ಮದೇವರು ಅವನಿಗೆ ಕೊಟ್ಟಿದ್ದಾರಲ್ಲಿ. ಹೀಗೆ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಿ ಗಣಾಧ್ಯಕ್ಷ ಅವನು ಎಲ್ಲ ಕಡೆಗೂ ಹೋಗ್ತಾ ಇದ್ದಾನೆ. ಬ್ರಹ್ಮದೇವರ ಸ್ತೋತ್ರ ಮಾಡ್ತಾ ಇದ್ದಾರಲ್ಲಿ. ವಾಸ್ತವಿಕ ಬ್ರಹ್ಮದೇವರ ಸ್ತೋತ್ರ ಮಾಡುವರಂಥವರಲ್ಲ, ಆದರೂ ಜಗತ್ತಿಗೆ ನಿಯಮವನ್ನು ಮಾಡುವ ದೃಷ್ಟಿಯಿಂದ ಬ್ರಹ್ಮದೇವರು ಕೂಡ, ಅಂದರೆ ಬ್ರಹ್ಮದೇವರು ಸ್ತೋತ್ರ ಮಾಡಿದರೆ ಅವನು ಸರ್ವದೇವ ನಮಸ್ಕಾರ ಕೇಶವಂ ಹೃದಿಗಚ್ಚತಿ. ಹಾಗಾಗಿ ಬ್ರಹ್ಮದೇವರು
ಆ ಭಗವಂತನನ್ನೇ ಪೂಜೆ ಮಾಡುವಂತಹದ್ದು. ಸ್ತೋತ್ರ ಮಾಡ್ತಾರೆ. ಜಗದ್ವಕ್ತ್ರ ಗಣಾಧ್ಯಕ್ಷ ಲಂಬೋದರ ವರಪ್ರದ ವಿಘ್ನಾದಿರಾಜದೇವೇಶ ಸೃಷ್ಟಿ ಸಂಹಾರಕಾರಕ ಸಂಪೂಜೆಯದ್ ಗಣಾಧ್ಯಕ್ಷಂ ಮೋದಕಾದ್ಯೈ ಪ್ರಯತ್ನತಃ ಅಂತ ಹೀಗೆ ಅನೇಕ ವಿಧವಾಗಿ ಆ ಗಣಪತಿಯನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಾಕ್ಷಾತ್ ತಂದೆಯಾದ ರುದ್ರನೂ ಸ್ತೋತ್ರ ಮಾಡ್ತಾ ಇದ್ದಾನೆ. ಇಲ್ಲಿ ಸ್ತೋತ್ರ ಅಂತ ಹೇಳಿದ್ರೆ ಪ್ರಶಂಸೆ ಅಂತ ಅಷ್ಟೇ ಅರ್ಥ. ಅದಕ್ಕೆ ತಂದೆಯಾದವನು ಮಗನನ್ನ ಸ್ತೋತ್ರ ಮಾಡೋದು ಅಂತ ಹೇಳಿದ್ರೆ ಲೋಕದಲ್ಲಿ ಅದು ವಿರುದ್ಧವಾದದ್ದು. ಹಾಗಾಗಿ ತಂದೆ, ಅಜ್ಜ ಮೊದಲಾದವರೆಲ್ಲ ಆ ಗಣಪತಿಯನ್ನು ಸ್ತೋತ್ರ ಮಾಡಿದರೆ ಪ್ರಶಂಸೆ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ತಿಳ್ಕೊಳ್ಬೇಕು. ಇಷ್ಟು ಮಹಾಮಹಿಮೆ ಇರುವಂತಹದ್ದು ಅಂತ ಅನ್ನೋ ದೃಷ್ಟಿಯಿಂದ ಸ್ತೋತ್ರ ಮಾಡಿದಾಗ ಗಣೇಶ ಅಂತ ಇದ್ದಾನಲ್ಲಿ ಉವಾಚ ಪರಮಪ್ರೀತೋ ಬ್ರಹ್ಮಾಣಂ ಜಗದಾಂಪತಿ ಗಣೇಶ ವರಂ ಬ್ರೂಹಿ ಪ್ರದಾಸ್ಯಾಮಿ ಯತ್ತೇ ಮನಸಿ ವರ್ತತೆ. ಅವಾಗ ಬ್ರಹ್ಮನಿಗೆ ಹೇಳ್ತಾ ಇದ್ದಾನೆ, ನಿನಗೇನು ಬರಬೇಕು ಕೇಳು ಅಂತ. ಅಜ್ಜ ಮೊಮ್ಮಗರ ಸಂವಾದದಲ್ಲಿ ಮೊಮ್ಮಗ ಹೇಳ್ತಾನೆ ನೋಡಿ, ಅಜ್ಜ ಬೇಕಾದಷ್ಟು ಮೊಮ್ಮಗನಿಗೆ ದಮ್ಮಯ್ಯ ಹಾಕ್ತಾ ಇರ್ತಾನೆ. ಮೊಮ್ಮಗ ಕೊನೆಗೆ ಅಜ್ಜ ನಿಮಗೇನು ಬೇಕು ಕೇಳಿ ನಾನು ಕೊಡ್ತೇನೆ ಅಂತ ಹೇಳುವಂತೆ ಇಲ್ಲಿ ಗಣೇಶ ಹೇಳ್ತಾ ಇದ್ದಾನೆ, ನಿಮಗೇನು ಬೇಕು ಹೇಳಿ ಅಂತ ಗಣೇಶ ಪ್ರಾರ್ಥನೆ ಮಾಡಿದಾಗ ಅಂತ ಇದ್ದಾರೆ, ಕ್ರಿಯಮಾಣ ಹಿ ಮೇ ಸೃಷ್ಟಿ ನಿರ್ವಿಘ್ನಂ ಜಾಯತಾಂ ಪ್ರಭೋ. ಬ್ರಹ್ಮದೇವರಂತ ಇದ್ದಾರೆ, ನಾನೇನು ಭಗವಂತನ ಒಂದು ಆಜ್ಞಾನುಸಾರವಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತೇನೆ, ಈ ಸೃಷ್ಟಿಗೆ ವಿಘ್ನ ಬರದೇ ಇರುವಂತೆ ನಿರ್ವಿಘ್ನವಾಗಿ ನನ್ನ ಸೃಷ್ಟಿ ಕಾರ್ಯ ನಡೀಬೇಕು, ಅದನ್ನು ಹಾಗೆ ಅನುಗ್ರಹ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಆಗಲಿ ಅಂತ ಅವನು ವರವನ್ನು ಕೊಟ್ಟಿದ್ದಾನೆ. ಹೀಗೆ ಅನೇಕ ದೇವತೆಗಳಿಂದ ಸ್ತುತನಾಗಿ ಈ ಗಣಪತಿ ಬರ್ತಾ ಚಂದ್ರಲೋಕಕ್ಕೆ ಬರ್ತಾ ಇದ್ದಾನಲ್ಲಿ. ಚಂದ್ರಲೋಕದಲ್ಲಿ ನೋಡಿದ ಚಂದ್ರನಿಗೆ ಭಾರೀ ದುರಹಂಕಾರ. ಯಾಕೆಂತ ಹೇಳಿದ್ರೆ ಚಂದ್ರ ಅಂದ್ರೆ ಒಂದು ರೂಪಕ್ಕೆ ಅಪರ ಪರ್ಯಾಯ. ಯಾರಾದ್ರೂ ತುಂಬಾ ಸುಂದರನಾದ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಏನ್ರಿ ಚಂದ್ರನಾಗಿದ್ದಾನೆ, ಚಂದ್ರನಂತೆ ಮುಖ, ಚಂದ್ರನೇ ಇಳಿದು ಬಂದಿದ್ದಾನೇನೋ ಅಂತ ಹೀಗೆ ಆ ಸೌಂದರ್ಯಕ್ಕೆ ಅಧಿಪತಿಯನ್ನಾಗಿ ನಾವು ಇವತ್ತು ಚಂದ್ರನನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಚಂದ್ರನಿಗೆ ರೂಪದ ಮದ ಭಯಂಕರ. ಒಂದೊಂದೇ ಮದ ಜಗತ್ತಿನಲ್ಲಿ ಹಾಳು ಮಾಡುವಂತಹದ್ದು. ರೂಪದ ಮದ ಇವನಿಗೆ ಬಂದಿದೆ. ಆ ರೂಪದ ಮದದಿಂದಾಗಿ ಏನು ಮಾಡ್ತಾ ಇದ್ದಾನೆ, ಇಂತಹ ಒಂದು ಗಣಪತಿಯನ್ನು ನೋಡಿದ, ನಾವು ದೇಹವನ್ನೆಲ್ಲ ನೋಡಿದ, ಉದ್ದು ಸೊಂಡಿಲು, ದೊಡ್ಡ ಹೊಟ್ಟೆ, ಹೀಗೆ ನೋಡುವವರಿಗೆ ವಿಕಾರ ಅಂತ ಅನಿಸುತ್ತೆ. ವಾಸ್ತವಿಕವಾಗಿ ಸುಂದರ ಮೂರ್ತಿ ಅವನು. ಆದರೆ ಇವನಿಗೆ ತಾನೇ ಸುಂದರ ಅಂತ ಒಂದು ಕೊಬ್ಬು ಆ ದುರಹಂಕಾರದಿಂದ ಅಪಹಾಸವನ್ನು ಮಾಡ್ತಾ ಇದ್ದಾನೆ. ಯಾವಾಗ ಅಪಹಾಸವನ್ನು ಮಾಡಿದ್ನೋ ಅವಾಗ ಅಂತ ಇದ್ದಾನೆ, ನಿನಗೆ ರೂಪಮದದಿಂದ ಇಂಥ ಒಂದು ಅಹಂಕಾರ ಬಂದಿದೆ ಅಲ್ವಾ ನಿನಗೆ, ಹಾಗಾಗಿ ಇವತ್ತಿನಿಂದ ನಿನ್ನನ್ನು ಯಾರೂ ಕೂಡ ನೋಡಲೇಬಾರದು ಅಂತ ಶಾಪವನ್ನು ಕೊಡ್ತಾ ಇದ್ದಾನಲ್ಲಿ. ಅದ್ಯ ಪ್ರಭೃತಿ ಲೋಕಾಸ್ತಂ ನಹಿ ಪಶ್ಯಂತಿ ಪಾಪಿನಂ ಯೇ ಪಶ್ಯಂತಿ ಪ್ರಮಾದೇನ ತ್ವಾಂ ನಿರಾ ಮೃಗಲಾಂಛನಂ ಮಿಥ್ಯಾಭಿಶಾಪ ಸಂಯುಕ್ತಾ ಭವಿಷ್ಯಂತಿ ತೇ ಧ್ರುವಂ. ನಿನ್ನನ್ನ ಮೃಗಾಂಕನಾಗಿರ್ತಕ್ಕಂಥ ನಿನ್ನನ್ನು ಯಾರು ಕೂಡ ನೋಡಲೇಬಾರದು ಇವತ್ತಿನಿಂದ. ಯಾರಾದರೂ ಅಕಸ್ಮಾತ್ ಅಪ್ಪಿ ತಪ್ಪಿ ನೋಡಿದರೆ ಅವರು ಮಿಥ್ಯಾಪವಾದಕ್ಕೆ ಗುರಿಯಾಗಬೇಕು ಅಂತ ಹೀಗೆ ಆ ಚಂದ್ರನಿಗೆ ಶಾಪವನ್ನು ಕೊಡ್ತಾ ಇದ್ದಾನೆ. ಯಾರು ನೋಡ್ತಾರೆ? ಶಾಪವನ್ನ ಕಲಂಕಿತನಾಗಿರ್ತಕ್ಕಂತಹ ಚಂದ್ರನನ್ನ ಯಾರು ಕೂಡ ನೋಡ್ತಾ ಇಲ್ಲ. ಅವನು ಕೂಡ ಬಾಡಿದ ಮುಖವುಳ್ಳವನಾಗಿ ಅವಿತುಕೊಳ್ತಾ ಇದ್ದಾನೆ ನೀರಿನ ಮಧ್ಯದಲ್ಲಿ. ಕುಮುದಿ ನಾಯಕನಾಗಿರ್ತಕ್ಕಂತಹ ಈ ಕುಮುದಿನಿ ನಾಥ ಈ ನೀರಿನಲ್ಲಿ ಆವಾಗ ಅಡಗಿಕೊಂಡು ಕುಳಿತಿದ್ದಾನೋ ಆವಾಗ ಈ ಜಗತ್ತು ಒಂದು ರೀತಿಯಾಗಿ ಒಂದು ಕಾಲಚಕ್ರ ನಡೀತಾ ಇದೆ. ಅದರಲ್ಲಿ ಒಂದು ತಪ್ಪಿದ್ರೂ ಕೂಡ ಅದು ಅನೇಕ ಒಂದು ತೊಂದರೆಯನ್ನು ಮಾಡುವಂತಹದ್ದು. ನಮಗೆ ಅನಿಸುತ್ತೆ ನಮ್ಮ ದೇಹದಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿದೆ. ಯಾವುದಾದ್ರೂ ವಾಸ್ತವಿಕವಾಗಿ ಅಕಸ್ಮಾತ್ ಕಾಲು ಹೋದ್ರೆ ಏನಾದರೂ ಆಗೋದಿಲ್ಲ, ಕೈ ಹೋದ್ರೆ ಏನು ತೊಂದರೆ ಇಲ್ಲ, ಬದುಕಬಹುದು ಅಂತ ಇರ್ತೇವೆ ನಾವು. ಆದರೆ ಒಂದಿಲ್ಲ ಒಂದು ದಿವಸ ಏನೋ ಒಂದು ಬೆರಳಿನ ಕೊನೆಗೆ ಎಲ್ಲೋ ಒಂದು ಮುಳ್ಳು ಚುಚ್ಚಿದ್ರೆ ಸಾಕು, ನಮಗೆ ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಅದೇನು ಅಂತ ದೊಡ್ಡದಲ್ಲ, ಮುಳ್ಳು ಚುಚ್ಚಿರ್ತದೆ ಅಷ್ಟೊಂದು ಸ್ವಲ್ಪ, ಅದು ಮುಳ್ಳು ಹೊರಗೆ ಬಂದು ಆಗಿರುತ್ತೆ. ಅದರ ತುಚ್ಚಿರುವಂತಹ ಗಾಯ ಮಾತ್ರ ಇರುವಂತಹದ್ದು. ಅಷ್ಟಿದ್ರೇನೆ ಏನೆಲ್ಲ ನಾವು ಹಾಹಾಕಾರವನ್ನು ಮಾಡ್ತಾ ಇರ್ತೇವೆ. ಹಾಗೆ ಈ ಒಂದು ಚಕ್ರದಲ್ಲಿ ಏನೆಲ್ಲ ವ್ಯವಸ್ಥಿತವಾಗಿರಬೇಕು ಹಾಗಿದ್ರೆ ಮಾತ್ರ ಚಂದ. ಹಾಗಾಗಿ ಎಲ್ಲ ದೇವತೆಗಳು, ದಾನವರು, ಎಲ್ಲ ಗಂಧರ್ವರು ಬ್ರಹ್ಮದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಇಂದ್ರನ ಮುಂದಿಟ್ಟುಕೊಂಡು. ಹೀಗೆ ಹೇಳಿದಾಗ ಅಂತಾರೆ, ಬ್ರಹ್ಮನು ಕೂಡ ಹೇಳ್ತಾ ಇದ್ದಾನಲ್ಲಿ ಇದಕ್ಕೆ ಕಾರಣ ಆ ಗಜಾನನ, ಅವನನ್ನೇ ನೀವು ಸ್ತೋತ್ರ ಮಾಡಬೇಕು ಅಂತ ಹೀಗೆ ಗಣೇಶನ ಪೂಜಾ ವಿಧಾನವನ್ನೆಲ್ಲ ಹೇಳ್ತಾ ಇದ್ದಾರಲ್ಲಿ. ಗಣೇಶನನ್ನ ವಿಶೇಷವಾಗಿ ಮೋದಕಗಳಿಂದ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಕೂಡ ಚತುರ್ಥ್ಯಾಂ ದೇವದೇವೋಸೌ ಪೂಜನೀಯ ಸದೈವ ಹಿ ಕೃಷ್ಣಪಕ್ಷೆ ವಿಶೇಷೇಣ ನಕ್ತಂ ಕುರ್ಯಾಚ್ಚ ತದ್ವ್ರತಂ ಅಂತ ಹೀಗೆ ಶುಕ್ಲಪಕ್ಷ ಚತುರ್ಥಿ ದಿವಸ ಗಣಪತಿ ಆರಾಧನೆ ಬಹಳ ಶ್ರೇಷ್ಠವಾಗಿರುವಂತಹದ್ದು.
ಸಂಕಟಹರ ಚತುರ್ಥಿ ಅಂತ ಇನ್ನೊಂದು ಕೂಡ ಮಾಡುವಂತಹ ಕ್ರಮವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಅಂತೂ ವಿಶೇಷವಾಗಿ ವರ್ಷಕ್ಕೊಮ್ಮೆ ಭಾದ್ರಪದ ಶುಕ್ಲ ಪಕ್ಷ ಚತುರ್ಥಿಯ ದಿವಸ ವಿಶೇಷವಾಗಿ ಗಣಪತಿ ಆರಾಧನೆಯನ್ನು ಮಾಡಬೇಕಂತ ಬ್ರಹ್ಮದೇವರು ಆಜ್ಞೆಯನ್ನು ಮಾಡಿದ್ದಾರೆ. ಯಾರು ಅವಮಾನ ಮಾಡಿದ್ದಾನೋ ಚಂದ್ರ, ಅಂತಹ ಚಂದ್ರನಿಗೆ ಬೃಹಸ್ಪತ್ಯಾಚಾರ ಬಂದು ಉಪದೇಶವನ್ನು ಮಾಡ್ತಾ ಇದ್ದಾರೆ. ನೋಡು, ಆ ಗಣಪತಿಯ ಆರಾಧನೆಯನ್ನು ಮಾಡು ಅಂತ ಹೇಳಿ ವ್ರತದ ವಿಧಾನವನ್ನೆಲ್ಲ ಮಾಡಿಸಿ ತಾವೇ ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಮಾಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಚಂದ್ರ. ಪ್ರಸೀದ ದೇವೇಶ ಜಗನ್ನಿವಾಸ ಗಣೇಶ ಲಂಬೋದರ ವಕ್ರತುಂಡ ವಿರಿಂಚಿ ನಾರಾಯಣ ಪೂಜ್ಯಮಾನ ಕ್ಷಮಸ್ವಮೇ ಗರ್ವಕೃತಂ ಚ ಹಾಸ್ಯಂ ಅಂತ ನೀನು ಅಂತಹ ಮಹಾಮಹಿಮನಾಗಿರ್ತಕ್ಕಂತಹ ಗಣೇಶ ಭಗವಂತನ ಅನುಗ್ರಹದಿಂದ ಏನೆಲ್ಲ ಮಹಿಮೆಯನ್ನ ಪಡೆದವನಾಗಿದ್ದೆ ನೀನು. ನಿನಗೆ ಭಗವದ್ಭಕ್ತ ಶ್ರೇಷ್ಠನಾಗಿರ್ತಕ್ಕಂತಹ ನಿನಗೆ ನಾನು ಅವಮಾನ ಮಾಡಬಾರದಾಗಿತ್ತು. ಪಾಪ ಬುದ್ಧಿಯಿಂದ ಅಜ್ಞಾನದಿಂದ ಇಂಥದ್ದನ್ನು ಮಾಡಿಬಿಟ್ಟಿದ್ದೇನೆ. ತೇದೇವ ನಷ್ಟಾ ಹಿ ಭವಂತಿ ತಸ್ಯ ಜ್ಞಾತೋ ಮಯಾತೆ ಸಕಲ ಪ್ರಭಾವ ಅಂತ ಹೀಗೆ ಅವನನ್ನು ಸ್ತೋತ್ರ ಮಾಡ್ತಾ ಪ್ರಸನ್ನಗೊಳಿಸ್ತಾ ಇದ್ದಾನೆ. ಅವಾಗ ಗಣಪತಿ ಅಂತ ಇದ್ದಾನೆ, ತುಷ್ಟೋಹಂ ತವ ದಾಸ್ಯಾಮಿ ಯಥೇಚ್ಛಸಿ ವರಂ ತವ, ಏನು ಬೇಕು ಕೇಳು, ನಾನು ಸಂತುಷ್ಟನಾಗಿದ್ದೇನೆ ಅಂತ ಹೇಳಿದಾಗ ಅಂತ ಇದ್ದಾನೆ. ಎಲ್ಲ ದೇವತೆಗಳು ಕೂಡ ಆ ಸಂದರ್ಭದಲ್ಲಿ ಬಂದಿದ್ದಾರೆ. ಬಂದು ಹೇಳ್ತಾ ಇದ್ದಾರೆ, ವಿಶಾಪಂ ಕುರು ದೇವೇಂದು ಪ್ರಾರ್ಥಯಾಮೋ ವಯಂ ತವ, ಏನು ಚಂದ್ರನಿಗೆ ಶಾಪವನ್ನು ಕೊಟ್ಟಿದ್ದಿ, ಆ ಶಾಪವನ್ನು ಹಿಂತೆಗೆದುಕೋ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲಿ. ಆ ಪ್ರಾರ್ಥನೆಗೆ ಅನುಗುಣವಾಗಿ ಅಂತ ಇದ್ದಾನೆ, ಮಾಸಾದೌ ಪೂರ್ವಮೇವತ್ವಾಂ ಯೇ ಪಶ್ಯಂತಿ ಸದಾ ಜನಾಃ ಚತುರ್ಥ್ಯಾಂ ಶುಕ್ಲಪಸ್ಯ ಪಕ್ಷಸ್ಯ ತೇಷಾಂ ದೋಷೋ ನ ಜಾಯತೆ. ಈ ಚಂದ್ರನನ್ನು ಇವತ್ತಿಂದ ನೋಡ್ಲಿ, ಚತುರ್ಥಿಯ ದಿವಸ ಮಾತ್ರ ನೋಡ್ಲೇ ಕೂಡುದು. ಇಡೀ ಯಾವತ್ತು ಸಾರ್ವಕಾಲಿಕ ನಿಷೇಧ ಮಾಡಿದ್ದ ಚಂದ್ರ ದರ್ಶನವನ್ನ, ಅದಿಲ್ಲ, ಚತುರ್ಥಿಯ ಮಾತ್ರ ನೋಡಬಾರದು. ಆದರೆ ಅಕಸ್ಮಾತ್ ಚತುರ್ಥಿ ನೋಡಿಬಿಟ್ರೆ ದೋಷ ಪರಿಹಾರಕ್ಕೆ ಏನು ಮಾಡಬೇಕು ಅಂದ್ರೆ, ಪ್ರತಿ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿವಸ ಚಂದ್ರ ದರ್ಶನ ಅಂತ ಪಂಚಾಂಗದಲ್ಲೆಲ್ಲ ಹಾಕಿರ್ತಾರೆ. ದ್ವಿತೀಯ ಚಂದ್ರನ ನೋಡಬೇಕು. ಸಹಸ್ರ ಚಂದ್ರನ ದರ್ಶನ ಶಾಂತಿಯಿಂದ ಹೇಳುವಂತದ್ದು ಹಾಗೆ ಅಷ್ಟು ಬಾರಿ ಚಂದ್ರ ದರ್ಶನವನ್ನ ಮಾಡಿರುವಂತಹದ್ದು. ಆ ಚಂದ್ರ ದರ್ಶನವನ್ನ ಮಾಡಿದರೆ ಈ ಒಂದು ಚತುರ್ಥಿಯ ದಿವಸ ಅಕಸ್ಮಾತ್ ಅಬುದ್ಧಿಪೂರ್ವಕವಾಗಿ ಏನು ಚಂದ್ರ ದರ್ಶನ ಆದರೆ ಅವಾಗ ಅದರ ದೋಷ ಪರಿಹಾರ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ವ್ಯವಸ್ಥೆಯನ್ನ ಮಾಡಿ ಆಗಿದೆ. ಹಾಗಾಗಿ ಕೃಷ್ಣ ಪರಮಾತ್ಮನಿಗೆ ನಾರದರು ಹೇಳ್ತಾ ಇದ್ದಾರೆ, ನೀವು ಕೂಡ ಇಂತಹ ಒಂದು ಭಾದ್ರಪದ ಶುಕ್ಲ ಪಕ್ಷ ಚತುರ್ಥಿಯ ದಿವಸ ಮಣ್ಣಿನ ಪ್ರತಿಮೆ, ಮೃಣ್ಮಯವಾದ ಪ್ರತಿಮೆಯನ್ನು ಮಾಡಬೇಕು ಅಂತ. ಈಗೆಲ್ಲ ಏನೆಲ್ಲ ವಿಕಾರವನ್ನು ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಗಣಪತಿ, ಪ್ಲಾಸ್ಟರ್ ಗಣಪತಿ, ಏನೇನೋ 108. ವಾಸ್ತವಿಕವಾಗಿ ಸದಾಚಾರದಿಂದ ಪ್ರಾಪ್ತವಾಗಿರತಕ್ಕಂತಹ ಒಂದು ಪಾರಂಪರಿಕವಾದ ಒಂದು ಮಣ್ಣಿನ ಮೂರ್ತಿ, ಶ್ರೇಷ್ಠವಾದ ಮಣ್ಣು, ಅದು ಕೂಡ ಎಲ್ಲೆಲ್ಲೋ ಇರುವಂತಹ ಮಣ್ಣಲ್ಲ, ಶುದ್ಧವಾದ ಮಣ್ಣು, ತುಳಸಿ ಮಣ್ಣು ಅಥವಾ ಸರೋವರದ ಮಣ್ಣು, ಶುದ್ಧವಾದ ಒಂದು ಸ್ಥಳದಲ್ಲಿ ಇರುವಂತಹ ಮಣ್ಣನ್ನು ತಂದು ಪೂಜೆಗೆ ಯೋಗ್ಯವಾದ ಪೂಜೆ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಪೂಜಾಕ್ಕೆ ಯೋಗ್ಯವಾಗಿರಬೇಕು. ಅಂತಹ ದ್ರವ್ಯವನ್ನು ಸ್ವೀಕಾರ ಮಾಡಬೇಕು. ಯಾವುದೋ ಪ್ಲಾಸ್ಟಿಕ್ನಿಂದ ಮಾಡಿರುವಂತಹ ಪ್ರತಿಮೆಯನ್ನು ಪೂಜೆ ಮಾಡಿದರೆ ಅಲ್ಲಿ ದೇವತಾ ಸನ್ನಿಧಾನ ವಿಶೇಷವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಶಾಸ್ತ್ರೋಕ್ತವಾದ ರೀತಿಯಲ್ಲೇ ಅಂತಹ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು. ವಿಶೇಷವಾಗಿ ತಿಳ್ಕೊಳ್ಳುವಂತಹದ್ದು, ಗಣಪತಿಗೆ ಸೊಂಡಿಲು ಯಾಕೆ ಇದೆ ಅಂತ ಹೇಳಿದರೆ, ಗಣಪತಿಗೆ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕೂಡ ಬಿಂಬರೂಪ ಬೇರೆ ಬೇರೆ, ಅನಂತ ಜೀವರಾಶಿಗಳಿಗೂ ಅನಂತ ಬಿಂಬರೂಪಗಳಿವೆ. ಯಾರ ಬಿಂಬರೂಪ ಎಂಥದ್ದು ಅಂತ ಗೊತ್ತಿಲ್ಲ ನಮಗೆ. ಈಗ ನಾವು ರಾಮ ಕೃಷ್ಣ ಮೊದಲಾದ ದೇವತೆಗಳನ್ನು ಉಪಾಸನೆ ಮಾಡ್ತಾ ಇದ್ದೇವೆ, ಅದು ನಮ್ಮ ಬಿಂಬರೂಪ ಅಲ್ಲ. ನಿಯತ ಗುರುಗಳು ಬಂದು ನಮಗೆ ಪರಿಚಯ ಮಾಡಿಸಿಕೊಡ್ತಾರೆ, ಇದು ನಿನ್ನ ಬಿಂಬರೂಪ ಅಂತ. ಆವಾಗ ಆ ಬಿಂಬರೂಪ ಆರಾಧನೆ ಮಾಡಬೇಕು. ಆ ಬಿಂಬರೂಪದ ಆರಾಧನೆಯಿಂದ ನಮಗೆ ಮೋಕ್ಷ ಸಿಗುವಂತಹದ್ದು. ಹೀಗೆ ಕ್ರಮ. ಹಾಗಾಗಿ ಗಣಪತಿಯ ಬಿಂಬರೂಪ ಅದು ವಿಶ್ವಂಭರೂಪಿ ಪರಮಾತ್ಮ. ಆ ವಿಶ್ವಂಭರೂಪಿ ಪರಮಾತ್ಮನಿಗೆ ಇಂಥದ್ದೇ ಮುಖ ಇದೆ. ಭಗವಂತ ಬೇರೆ ಬೇರೆ ಅವತಾರವನ್ನು ಮಾಡಿದ್ದಾನೆ. ರಾಮ, ಕೃಷ್ಣ, ಹಯಗ್ರೀವ, ವೇದವ್ಯಾಸ, ವರಾಹ ಮೊದಲಾದ ಅವತಾರಗಳಿವೆ. ಹಾಗೆ ಆನೆ ಮುಖವುಳ್ಳದ್ದು ಒಂದು ಅವತಾರ ಭಗವಂತನದ್ದಿದೆ. ಅಂತಹ ಒಂದು ರೂಪ ವಿಶೇಷ ಇದೆ ಭಗವಂತನದ್ದು. ಆ ರೂಪ ವಿಶೇಷ ಅದು ಗಣಪತಿಗೆ ಬಿಂಬರೂಪ. ಹಾಗಾಗಿ ಬಿಂಬದಲ್ಲಿ ಹೇಗೆ ಗುಣಗಳಿರ್ತವೋ ಅಂತಹ ಕೆಲವೊಂದು ಗುಣಗಳು ಪ್ರತಿಬಿಂಬದಲ್ಲೂ ಕೂಡ ಬರ್ತಾ ಇವೆ. ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಂಡಾಗ ಕನ್ನಡಿಗೆ ಮುಂದೆ ನಿಂತ ನಾವು ಅಲಂಕಾರ ಮಾಡಿಕೊಂಡ್ರೆ ಕನ್ನಡಿಯಲ್ಲಿ ಕಾಣುವಂತಹ ಪ್ರತಿಬಿಂಬದಲ್ಲೂ ಕೂಡ ಅಂತಹ ಗುಣಗಳಿರ್ತವೆ. ಹಾಗೆ ಆ ಗಣಪತಿಯ ಬಿಂಬರೂಪ ಅದು ವಿಶ್ವಂಭರ ರೂಪ. ಹಾಗಾಗಿ ಆ ವಿಶ್ವಂಭರ ರೂಪವನ್ನ ವಿಶೇಷವಾಗಿ ಆರಾಧನೆ ಮಾಡಿದ್ದರಿಂದ ಗಣಪತಿಗೂ ಕೂಡ ಅಂತಹ ಒಂದು ರೂಪ ಬಂದಿರುವಂತಹದ್ದು. ಹೀಗೆ ಅಂತಹ ಗಣಪತಿಯ ಆರಾಧನೆಯನ್ನ ಮಾಡಬೇಕು ಅಂತ ಆ ಕೃಷ್ಣ ಪರಮಾತ್ಮನಿಗೆ ನಾರದರು ತಿಳಿಸಿದಾಗ, ಕೃಷ್ಣ ಪರಮಾತ್ಮನು ಕೂಡ ಅಂತಹ ರೂಪವನ್ನ ಆ ಗಣಪತಿಯ ಆರಾಧನೆಯನ್ನ ನಟನೆ ಅಷ್ಟೇ, ಅವನಿಗೇನು ಮಾಡಬೇಕಾದದ್ದಿಲ್ಲ. ಆದರೂ ಕೂಡ
ಮಹಾಜನೋ ಏನಗತ ಸಂಬಂಧ ಅಂತ ದೊಡ್ಡವರು ನಡೆದ ದಾರಿಯಲ್ಲೇ ಚಿಕ್ಕವರು ನಡೀತಾ ಇರ್ತಾರೆ. ಹಾಗಾಗಿ ದೊಡ್ಡವರು ಬಹಳ ಹುಷಾರದಿಂದ ಏನು ಮಾಡಬೇಕು, ಇನ್ನೊಬ್ಬರನ್ನು ದಾರಿಗೆ ತರಬೇಕಾದ್ರೆ ತಮಗೆ ಅದು ಅವಶ್ಯಕತೆ ಇಲ್ಲದೇ ಇರಬಹುದು. ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ತಮ್ಮನ್ನು ನೋಡಿ ಇನ್ನೊಬ್ಬರು ನಡೀತಾ ಇದ್ದಾರಾದ್ರಿಂದಾಗಿ ಅವರಿಗೆ ನಾವು ದಾರಿಯನ್ನು ತಪ್ಪಿಸಬಾರದು. ಆ ದೃಷ್ಟಿಯಿಂದ ಅಂತಹ ಕರ್ತವ್ಯ ಪಾಲನೆಯನ್ನು ನಾವು ಕೂಡ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡ್ತಾ ಇದ್ದಾರೆ, ಕೃಷ್ಣ ಪರಮಾತ್ಮನು ಗಣಪತಿಯ ಆರಾಧನೆಯನ್ನು ಮಾಡ್ತಾ ಇದ್ದಾನೆ. ಆವಾಗ ಗಣಪತಿಯ ಅವನಿಗೂ ಕೂಡ ಪ್ರತ್ಯಕ್ಷ ಆಗಿ ಹೇಳ್ತಾ ಇದ್ದಾನೆ, ಇಂತಹ ಒಂದು ಈ ಶಾಪದ ವಿಮೋಚನೆಗಾಗಿ ಏನೆಲ್ಲ ಈ ಸ್ಯಮಂತಕ ಉಪಾಖ್ಯಾನ ನಡೆದಿದೆ, ಇದರ ಚಿಂತನೆಯನ್ನ ಶ್ರವಣವನ್ನು ಯಾರು ಮಾಡ್ತಾ ಇದ್ದಾರೋ ಅವರಿಗೂ ಕೂಡ ಮಿಥ್ಯಾಪಾದ ದೂರ ಆಗ್ತಾ ಇದೆ. ಹಾಗಾಗಿ ಸಿಂಹಪ್ರಸೇನಮೋಧೀತ್ ಸಿಂಹೋ ಜಾಂಬವತಾಹತಃ ಸುಕುಮಾರಕ ಮಾರೋಧೀಹಿ ತವ ಶೇಷಸ್ಯಮಂತಕಃ ಅಂತ ಈ ಇಡೀ ಒಂದು ಸಮಂತಕೋಪಾಖ್ಯಾನದ ಕಥೆಯ ಸಾರ. ಈ ವಿಶೇಷವಾಗಿ ಈ ಶ್ಲೋಕವನ್ನ ಪಠಣೆಯನ್ನು ಮಾಡಿದರೆ ಅಕಸ್ಮಾತ್ತಾಗಿ ಚಂದ್ರ ದರ್ಶನ ಆದರೆ ಅದರ ದೋಷ ಪರಿಹಾರ ಈ ಮಂತ್ರ ಪಠಣದಿಂದ ಹಾಗೂ ಸಮಂತಕೋಪಾಖ್ಯಾನ ಶ್ರವಣದಿಂದ ನಾಶವಾಗ್ತಾ ಇದೆ ಎಂಬತಕ್ಕಂಥ ವಿಚಾರವನ್ನ ಗಣಪತಿಯ ಸ್ವಯಂವಾಗಿ ಹೇಳಿದ್ದಾನೆ. ಆ ದೃಷ್ಟಿಯಿಂದ ಕೃಷ್ಣ ಪರಮಾತ್ಮನು ಕೂಡ ಲೋಕ ದೃಷ್ಟಿಗೋಸ್ಕರ ಅಂತಹ ಒಂದು ವಿಶೇಷವಾದ ಗಣಪತಿ ಆರಾಧನೆಯನ್ನು ಮಾಡಿದ್ದಾನೆ. ವಾದಿರಾಜ ಶ್ರೀಪಾದರು ಕೂಡ ವಿಶೇಷವಾಗಿ ಗಣಪತಿಯನ್ನ ಚಿಂತನೆ ಮಾಡ್ತಾ ಇದ್ದಾರೆ. ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ತ ತಸ್ಮಾತ್ ವಿಘ್ನಾದಿಪೋಹಂ ಮತ ಇತಿ ಸುಧಿಯಾಂ ಸ್ಪಷ್ಟಮಾಜ್ಞಾಪನಾಯ ಪೌಲಸ್ತೆ ಛಾಂತರಾಯ ಸುರಮುನಿ ನಿಕರಾಭಿಷ್ಟ ಸಂಪ್ರಾಪ್ತಿಪಾಯ ಶ್ರೇಯೋ ವಿಘ್ನಾದಿರಾಜ ಪ್ರದಿಶತು ಸತತಂ ಭೂರಿ ಗೌರೀತನೂಜ ಅಂತ ಗಣಪತಿಯನ್ನ ಸ್ತೋತ್ರ ಮಾಡುವಂತಹದ್ದು. ಗಣಪತಿ ಎರಡು ರೀತಿಯಿಂದ ವಿಘ್ನಗಳಿಗೆ ರಾಜ. ಒಂದು ಸಜ್ಜನರಿಗೆ ವಿಘ್ನ ಪರಿಹಾರಕನಾದ್ದರಿಂದ ವಿಘ್ನರಾಜ, ದುಷ್ಟ ಜನರಿಗೆ ವಿಘ್ನವನ್ನು ಕೊಡ್ತಾನೆ, ತೊಂದರೆಯನ್ನು ಉಂಟು ಮಾಡ್ತಾನೆ. ಆದ್ದರಿಂದ ವಿಘ್ನರಾಜ ಅಂತ ಕರೆಸಿಕೊಳ್ತಾ ಇದ್ದಾನೆ. ವಿಘ್ನರಾಜನನ್ನ ಬೇಡಿಕೊಳ್ಳುವಂತಹದ್ದು ಜಗನ್ನಾಥದಾಸರು ಹೇಳಿಕೊಡ್ತಾರೆ ನಮಗೆ. ವಿಘ್ನರಾಜನೆ ದುರ್ವಿಷಯದಳು ಮಗ್ನವಾಗಿಹ ಮನವ ಮಹಾದೋಷಘ್ನನಂಗ್ರಿ ಸರೋಜ ಯುಗಳದಿ ಭಕ್ತಿಪೂರ್ವಕದಿ ಲಗ್ನವಾಗಲಿ ನಿತ್ಯ ನರಕ ಭಯಾಜ್ಞೆಗಳಿಗಾನಂಜೆ ಗುರುವರ ಭಗ್ನಗೈಸು ಎನ್ನ ಅವಗುಣಗಳನ್ನು ಪ್ರತಿ ದಿವಸದಲ್ಲಿ ಮರೆಯದಲೇ. ನನ್ನ ಎಲ್ಲ ಅವಗುಣಗಳಿಗೆ ವಿಘ್ನಗಳನ್ನು ತೊಂಬ. ಏನಾದರೂ ಕೆಟ್ಟ ಕಾರ್ಯ ಮಾಡಬೇಕು ಅಂತ ಮನಸ್ಸು ಬಂದರೆ ಅದಕ್ಕೆ ವಿಘ್ನ ತೊಂಬ, ಒಳ್ಳೆಯ ಕಾರ್ಯಕ್ಕೆ ವಿಘ್ನವನ್ನು ತರಬೇಡ ಅಂತ ಬಹಳ ಅನೇಕ ರೀತಿಯಿಂದ ಆ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಶುಕ್ರ ಶಿಷ್ಯರ ಸಂಹರಿಪದಕ್ಕೆ ಶಕ್ರನಿನ್ನನ್ನು ಪೂಜಿಸಿದನು ಉರುಕ್ರಮ ಶ್ರೀರಾಮಚಂದ್ರನು ಸೇತುಮುಖದಲ್ಲಿ ಯಾರು ಆರಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ದೈತ್ಯರ ಒಟ್ಟಿಗೆ ಯುದ್ಧವನ್ನು ಗೆಲ್ಲಬೇಕಾದ್ರೆ ಇಂದ್ರ ಪೂಜೆ ಮಾಡಿದ್ದಾನಂತೆ, ಸಾಕ್ಷಾತ್ ಶ್ರೀರಾಮಚಂದ್ರ ಪೂಜೆ ಮಾಡಿದ್ದಾನಂತೆ, ಧರ್ಮರಾಜ ಪೂಜೆ ಮಾಡಿದ್ದಾನೆ. ಧರ್ಮರಾಜ ಪೂಜೆ ಮಾಡಿ ಇಡೀ 18 ಅಕ್ಷೋಹಿಣಿ ಸೈನ್ಯವನ್ನ ನಾಶ ಮಾಡಿ ಸಾಮ್ರಾಜ್ಯ ಸ್ಥಾಪನವನ್ನು ಮಾಡಿರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯ ಅದು ಗಣಪತಿಯ ಆರಂಭದ ಪೂಜೆ, ಅದರ ಫಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕೌರವೇಂದ್ರನನ್ನ ಭಜಿಸದ ಕಾರಣ ನಿಜಕುಲ ಸಹಿತ ಸಂಹಾರವೈದ ಗುರವರು ಋಕೋದನ ಗದೆಯಿಂದ. ಆದರೆ ಕೌರವೇಂದ್ರ ದುರ್ಯೋಧನ ಈ ವ್ರತವನ್ನು ಮಾಡಲಿಲ್ಲ, ಅವನು ಇಡೀ ಕುಲದಿಂದ ಸಂಹಾರನಾಗಿದ್ದಾನೆ ಅಂತ ಹೀಗೆ ಹೇಳ್ತಾ ಕೊನೆಗೆ ಒಂದು ಪ್ರಾರ್ಥನೆ ಹೇಳ್ತಾ ಇದ್ದಾರೆ. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ ಲಕ್ಷ್ಮೀ ಪ್ರಾಣಪತಿ ತತ್ವೇಶ ರಂದದುಗೂಡಿ ಗುಣಕಾರ್ಯ ತಾನೆ ಮಾಡುವನೆಂಬ ಈ ಸುಜ್ಞಾನವನೇ ಕರುಣಿಸುವುದಮಗೆ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವ ಇರಿತೆಂದು ಅಂತ ಹೇಳ್ತಾ ನಿತ್ಯಮಂಗಲ ಚರಿತ ಜಗದುತ್ಪತ್ತಿ ಸ್ಥಿತಿ ನಿಯಮನ ಜ್ಞಾನತ್ರಯಪರದ ಬಂಧಮೋಚಕ ಸುಮನಸಾಸುರರ ಚಿತ್ತವೃತ್ತಿಗಳಂತೆ ನಡೆವ ಪರಮತ್ತನ ಸುರಜ್ಜನಾಪ್ತನ ನಿತ್ಯದಲ್ಲಿ ನೆನೆನೆದು ಸುಖಿಸುವ ಭಾಗ್ಯ ಕರುಣಿಪುದು. ನಮಗೆ ಮಾಡುವಂತಹ ಅನುಗ್ರಹ ಯಾವುದು ಅಂತ ಹೇಳಿದ್ರೆ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು. ಆ ಭಗವಂತನನ್ನ ವಿಶೇಷವಾಗಿ ನೆನೆದು ಆರಾಧನೆ ಮಾಡುವಂತಹ ಆ ಪ್ರಕಾರವಾಗಿ ಜೀವನವನ್ನು ನಡೆಸುವಂತಹ ಭಾಗ್ಯವನ್ನ ನಮಗೆ ಕರುಣಿಸಿ ಇನ್ನೇನು ಬೇಡ ಅಂತ ಹೀಗೆ ಆ ಗಣಪತಿಯನ್ನ ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಜಗನ್ನಾಥರು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಗಣಪತಿ ನಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಆ ಸತ್ಕರ್ಮಾಚರಣೆಗೆ ಏನೆಲ್ಲ ವಿಘ್ನಗಳು ಬರ್ತಾ ಇದೆಯೋ ಅಂತ ಎಲ್ಲ ವಿಘ್ನಗಳು ಕೂಡ ಪರಿಹಾರವನ್ನು ಮಾಡಿ ಆ ಗಣೇಶ ಆ ಒಂದು ಕೃಷ್ಣನ ಸನ್ನಿಧಾನದಲ್ಲಿ ನಡೆಯುವಂತಹ ನಾವೆಲ್ಲ ಏನು ಸತ್ಕಾರ್ಯವನ್ನ ಮನೆಯಲ್ಲಿ ಏನೆಲ್ಲ ಸತ್ಕಾರ್ಯವನ್ನ ಮಾಡ್ತಾ ಇದ್ದೇವೆ ಅಂತಹ ಕಾರ್ಯ ಇನ್ನೂ ಕೂಡ ಅಭಿವೃದ್ಧಿ ಆಗಲಿ, ಅದಕ್ಕೆ ಯಾವುದಾದ್ರೂ ಕೂಡ ವಿಘ್ನ ಬರ್ತಾ ಇದ್ರೆ ಅದನ್ನೆಲ್ಲವನ್ನೂ ಕೂಡ ತಡೆದು ಆ ಸತ್ಕರ್ಮವನ್ನು ನಮ್ಮಿಂದ ಮಾಡಿಸಿ ಆ ಭಗವಂತನ ಅನುಗ್ರಹ ಆಗುವಂತೆ ಆ ಗಣಪತಿ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಗಣಪತಿ ಅಂತರ್ಗತ ಭಾರತೀಯ ಮುಖ್ಯಪ್ರಾಣ ವಿಶ್ವಂಭರ ಪರಮಾತ್ಮನಲ್ಲಿ 2 ಮಾತುಗಳನ್ನು ಸಮರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆಯಿಂದ ಅದಮಾರ ಶ್ರೀಗಳ ಪ್ರವಚನ ಯಥಾಪ್ರಕಾರವಾಗಿ 5 ಗಂಟೆಗೆ ಆರಂಭವಾಗ್ತಾ ಇದೆ. ಎಲ್ಲ ಸಾಧಕರು
ಶ್ರೋತೃಗಳು ಅದರಲ್ಲಿ ಭಾಗವಹಿಸಿ ಅನುಗ್ರಹಕ್ಕೆ ಪಾತ್ರ ಆಗಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇವತ್ತಿನ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.